ವಂದನೆಗಳು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಇವತ್ತು ಓರ್ವ ವಿಶಿಷ್ಟ ಮಹಿಳೆ ಇದ್ದಾರೆ. ಇವರ ಹೆಸರು ಮಂಜುಳಾ ಕರ್ಕೇರ ಅಂತ. ಇವರು ಪ್ರಾಣಿ ದಯಾ ಸಂಘದ ಸದಸ್ಯೆ. ಸದಾಕಾಲ ಅವರೇ ಹೇಳುವ ಹಾಗೆ ರಸ್ತೆಯಲ್ಲೇ ಇದ್ದು ರಸ್ತೆಯಲ್ಲಿರುವಂಥ ಬೀದಿ ನಾಯಿಗಳಿರ್ಬೋದು, ವಿವಿಧ ಪ್ರಾಣಿಗಳಿರ್ಬೋದು, ಅವುಗಳಿಗೆ ನೋವಾದಾಗ, ಅವುಗಳ ಮೇಲೆ ದೌರ್ಜನ್ಯ ಆದಾಗ ಒಮ್ಮೆ ಅವುಗಳು ಕೂಗಿದ್ರೆ ಮಂಜುಳಾ ಅಲ್ಲಿ ಹಾಜರಾಗ್ತಾರೆ. ಬನ್ನಿ ಅವರನ್ನು ಒಂದಿಷ್ಟು ಮಾತಾಡ್ಸೋಣ. ಮಂಜುಳಾ, ನಿಮ್ಮನ್ನು ತುಂಬ ಖುಷಿ ಆಗ್ತದೆ. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು. ಇವಾಗಲೂ ನೀವು ಯಾವುದೋ ನಾಯಿಯ ಹಿಂದೆ ಹೋಗಿ ಅದನ್ನು ಒಂದು ಪಾಯ್ಸನ್ ಹಾಕಿ ಸಾಯಿಸಿದ್ರು ನಾಯಿನ ಪಕ್ಕದ ಮನೆಯವರು. ಬಟ್ ಅದಕ್ಕೆ ಮೇಲೆ FIR ಮಾಡ್ಲಿಕ್ಕೆ, ಅದಕ್ಕೆ ನಿಮ್ಮ ಪ್ರೋಗ್ರಾಮ್ಗೆ ಟೈಮಿಗೆ 3 ಗಂಟೆ ಬರೋಕ್ಕಾಗಿಲ್ಲ. ನಿಮಗೆ ಮಗದೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಿಮಗೂ ಮೇಡಮ್. ತುಂಬ ವಿಶಿಷ್ಟವಾದಂಥ ಕೆಲಸ ಮಾಡ್ತಾ ಇದ್ದೀರಿ ಹೇಳ್ಬೋದು. ಸುಮಾರು ಜನ ಮಾಡ್ತಾರೆ. ಆದರೂ ಒಬ್ಬ ಮಹಿಳೆಯಾಗಿ ಈ ರೀತಿಯಾಗಿ ಎಲ್ಲಿ ಎಲ್ಲರಿಂದ ಅಲಕ್ಷಿತಗೊಂಡಂತಹ ಆ ಪ್ರಾಣಿಗಳ ಹತ್ರ ಹೋಗಿ ಪ್ರೀತಿಯನ್ನು ತೋರಿಸುವಂಥದ್ದು ಬಹಳಷ್ಟು ವಿಶೇಷವಾದಂಥದ್ದು. ಈ ಪ್ರಾಣಿ ಪ್ರೀತಿ ಹೇಗೆ, ಯಾವಾಗದಿಂದ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರೀತಿಯ ಪ್ರಾಣಿಗೇನೋ ನೋವಾದಾಗ ನಿಮಗೆ ಹೀಗೆ ಬಹಳಷ್ಟು ಆಗಿರ್ಬೋದಲ್ಲ, ನಾನು ಅವುಗಳ ಸಹಾಯಕ್ಕೆ ಹೋಗಬೇಕು ಅನ್ನುವಂಥ ಯಾವುದೋ ಒಂದು ಕ್ಷಣದಲ್ಲಿ ಅನಿಸಿತ್ತಾ? ಕನೆಕ್ಟ್ ಆಗಿರೋದು ಹೇಗೆ? ನನಗೆ ಅದೇನು ಹುಟ್ಟಿನಿಂದಲೂ ಬಂದಿದೆ ಪ್ರಾಣಿ ಪ್ರೀತಿ ಅನ್ನೋದು. ಅದೇನೋ ಗೊತ್ತಿಲ್ಲ, ದೇವ್ರು ಹಾಕಿ ಕಳಿಸಿದ್ದಾರೆ. ಮತ್ತೆ ನಾನು ಚಿಕ್ಕಂದಿಂದ ಪ್ರಾಣಿದ ಪ್ರೀತಿನೇ, ನಾಯಿಗಳನ್ನು ಎಲ್ಲ ಸ್ವಲ್ಪ ಹಾಗೆ ಪ್ರಾಣಿಗಳು ಅಷ್ಟೇ ಇಷ್ಟ ನನಗೆ. ಮತ್ತೆ ಏನಂದರೆ, ನಾನು ಬ್ಯಾಂಗ್ಳೂರಲ್ಲಿದ್ದೆ. ಅಲ್ಲಿ ಒಂದು 25 ವರ್ಷ ಅಲ್ಲಿದ್ದು, ಮತ್ತೆ ಇಲ್ಲಿ ಬಂದಾಗ ಇಲ್ಲಿ ನಾಯಿಗಳು, ರಸ್ತೆ ನಾಯಿಗಳನ್ನು ನೋಡಿದಾಗ ನನಗೆ ಸುಮಾರು ನೋಡಿದಾಗ ಇಲ್ಲಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಬೀದಿ ನಾಯಿಗಳದ್ದು, ಅವುಗಳ ಮೇಲೆ ಹಿಂಸೆ ಆಗಲಿ, ಫುಡ್ ಸಿಗದೇ ಇರೋದು. ಆಕೋಸ್ಕರ ನಾನು ಇಲ್ಲಿ ಇವುಗಳಿಗೆ ಏನಾದರೂ ಮಾಡ್ಬೇಕಂತ, ಇದು ನನ್ನ ತಾಯಿ ಊರು, ಹುಟ್ಟಿದೂರು. ಸೊ ಇಲ್ಲಿಗೋಸ್ಕರ ಏನಾದರೂ ಮಾಡ್ಬೇಕಂತ, ಅವುಗಳಿಗೋಸ್ಕರ ಅಂತ ಇಲ್ಲಿ ನಿಂತಿದ್ದೀನಿ. ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೀರಿ? ಏನೆಲ್ಲ ಮಾಡ್ತಿದ್ದೀರಿ? ಅಂದರೆ ಮೇಡಮ್, ಈಗ ಒಂದು 10 ನಾಯಿಗಳು ಸಾಯ್ತಾ ಇದ್ದಾವೆ ಅಂದರೆ ಒಂದು ನಮ್ಮ ಕೈಯಿಂದ ಒಂದು 4 ನಾಯಿಗಾದ್ರೂ ಜೀವ ಉಳಿಯಲಿ ಅಂತ ಅಷ್ಟೇ. ಅವುಗಳಿಗೆ ಎಷ್ಟೋ ನೋವುಗಳಲ್ಲಿರೋದು ನಮ್ಮಿಂದಾಗಿ, ನಮ್ಮ ಪ್ರಯತ್ನದಲ್ಲಿ ಒಂದು ಸ್ವಲ್ಪ ಒಂದು 50% 60% ನೋವು ಕಮ್ಮಿ ಆಗಲಿ ಅಂತ ಅಷ್ಟೇ ನಮ್ಮ ಪ್ರಯತ್ನ. ನೀವು ಇವಾಗ ಹೇಳಿದ್ರಿ ನಿಮ್ಮೂರಿಗೆ ಬಂದು ಈ ಕೈಂಕರ್ಯವನ್ನು ಮಾಡ್ತಾ ಇದ್ದೀರಿ. ಯಾವುದೇ ನಮ್ಮ ಸುತ್ತಲಿನ ಯಾವುದೇ ಒಂದು ಊರಿಗೆ ಹೋಗಿ ರಾಶಿ ಬೀದಿ ನಾಯಿಗಳನ್ನು ನೋಡ್ತೀವಿ. ಮತ್ತೆ ಎಲ್ಲವೂ ಕೂಡ ಬಡಕಲ್ಲ, ಅಂದರೆ ಅವುಗಳಿಗೆ ಸರಿಯಾದ ಬೇಕಾದಷ್ಟು ಆಹಾರ ಸಿಕ್ಕಿರೋದಿಲ್ಲ. ಹೀಗಿರುವಾಗ ಆ ಬೀದಿ ನಾಯಿಗಳಿಗೆ ಬೇಕಾಗುವಂಥ ಆಹಾರದ ಎಷ್ಟು ಅವಶ್ಯಕತೆ ಇದೆ, ಭರ್ಪೂರಲ್ಲದಿದ್ರೂ ಕೂಡ ಬದುಕಲಿಕ್ಕೆ ಆಗುವಷ್ಟಾದರೂ ಹೇಗೆ ಪೂರೈಸಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ? ನೋಡಿ, ಫಸ್ಟ್ ಆಫ್ ಆಲ್ ಯಾರೇ ಒಂದು ಬಿಸ್ಕಿಟ್ ಹಾಕುವಾಗಲೂ ಅಡ್ಡ ಬರೋರು ಜಾಸ್ತಿ ಇದ್ದಾರೆ, ಹಾಕೋರು ಒಬ್ಬ, ಅಡ್ಡ ಬರೋನು 5 ಜನ. ಅದಕ್ಕೆ ನಾನು ಹೇಳೋದು, ಅಟ್ಲೀಸ್ಟ್ ಅವರಿಗೆ ಸಿಗೋದು ಕೆಲವು ನಾಯಿಗಳಿಗೆ ಉಂಟಲ್ಲ, ದಿನದಲ್ಲಿ 1-2 ಬಿಸ್ಕಿಟ್ ಸಿಗುತ್ತೆ. ನೀವು ಹೇಳ್ತೀರಿ ಕೆಲವೊಂದು ನಾಯಿಗಳನ್ನು, ನಾವು ರಸ್ತೆ ನಾಯಿಗಳನ್ನು ಸಾಯಂಕಾಲ ಹಿಡ್ಕೊಂಡು ಹೋಗ್ತೀವಿ ಆಪ್ರೇಷನ್ಗೆ. ನಮ್ಗೆ ಎಲ್ಲೋ ಹೋಗುವಾಗ ಸಡನ್ ಒಂದು ಹೆಣ್ಣು ನಾಯಿ ಸಿಕ್ತು, ಒಂದು ಫ್ರೆಂಡ್ಲಿ ಇತ್ತು ಅಂದರೆ ನಾನು ಹಾಗೆ ಗಾಡಿಯಲ್ಲಿ ಹಾಕೊಂಡು ಆಪ್ರೇಷನ್ಗೆ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಆಪ್ರೇಷನ್ ಮಾಡುವಾಗ ಅದಕ್ಕೆ ಅನಸ್ತೇಶ ಅದು ಎಷ್ಟು 3-4 ಗಂಟೆ ಕೆಲವೊಮ್ಮೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಅಲ್ಲಿ ಕರ್ಕೊಂಡು ಹೋಗ 3-4 ಗಂಟೆಗೆ ಅನಸ್ತೇಶ ಕೊಟ್ಟ ಮೇಲೆ ಅವುಗಳು ಫುಡ್ ತಿಂದದ್ದು ವಾಮಿಟ್ ಮಾಡ್ತವೆ. ನೀವು ಕೆಲವೊಂದು ನಾಯಿಗಳಿಗೆ ಸಾಯಂಕಾಲ 5 ಗಂಟೆ ತನಕ ಬರೀ ನೀರು ಇಲ್ಲ, ಒಂದು ಹಳದಿ ವಾಮಿಟ್ ಮಾಡ್ತವೆ. ಹಾಗಾದ್ರೆ ಬೆಳಿಗ್ಗೆಯಿಂದ ಅದಕ್ಕೆ ರಾತ್ರಿ ತನಕ ಊಟನೇ ಸಿಕ್ಕಿಲ್ಲ ಅಂತ ನಾಯಿಗಳಿದಾವೆ. ನಮಗೆ ಕೆಲವೊಮ್ಮೆ ಬೇಜಾರಾಗುತ್ತಾರೆ, ಇಡೀ ದಿನ ಇವುಗಳಿಗೆ ಊಟನೇ ಸಿಕ್ಕಿಲ್ವಾ, ಒಂದು ಬಿಸ್ಕಿಟ್ ಸಿಕ್ಕಿಲ್ವಾ ಅಂತ. ಹಾಗಿರುವಾಗ ಅದಕ್ಕೆ ನಾನು ಹೇಳೋದು, ಆದಷ್ಟು ನೀವು ಅಟ್ಲೀಸ್ಟ್ ನೀವು ಊಟ ಕೊಡೋಕ್ಕಾಗದಿದ್ರು ಕೊಡೋರಿಗೆ ಕೊಡೋಕೆ ಬಿಡಿ ಅಷ್ಟು. ಯಾಕೆಂದರೆ ಈಗ ಇಲ್ಲಿ ಉಡುಪಿಯಲ್ಲಿ ನಾನು ಸುಮಾರು ನೋಡಿದೆ, ಎಲ್ಲ ಫೀಡರ್ಸ್ಗಳ ಮೇಲೆ ಹೆರಾಸ್ಮೆಂಟ್ ಆಗ್ತಾ ಇದೆ. ತುಂಬ ಜನ ಊಟ ಹಾಕೋರು. ನೀವು ಹೇಳ್ತೀರಿ, ನನ್ನ ಅನುಭವ ಹೇಳ್ತೀನಿ. ಒಂದು ನಾಯಿಗೆ ಊಟ ಹಾಕ್ಲಿಕ್ಕೆ ಅಂತ ನನ್ನ ಕಾರಲ್ಲಿ ಫುಲ್ಲು ಟಬ್ಬಲ್ಲಿ ಊಟ. ಈಗಲೂ ನೀವು ನನ್ನ ಕಾರಲ್ಲಿ ನೋಡಿದರೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಟಬ್ಬು ಊಟ ಇದೆ. ನಾನು ನೋಡಿದ ತಕ್ಷಣ ನನಗೆ ಪಕ್ಕ ನೋಡೋದು, ನಾಯಿನ ಜೀವ ಹೇಗಿದೆ ಅಂತ. ಬಳಕಲು ಸಣ್ಣ ಇತ್ತು ಅಂದರೆ ನಾನು ಅಲ್ಲಿ ನಿಲ್ಲಿಸಿ ಊಟ ಹಾಕ್ತೇನೆ. ಒಂದು ಹೆಂಗಸು ಬಂದು, ಅದು ಅವರ ಮನೆ ಸುಮಾರು ದೂರ ಇದೆ, ಅಲ್ಲಿಂದ ನನ್ನನ್ನು ನೋಡ್ತು ನಾನು ಊಟ ಹಾಕಿ. ಅದು ನಾನು ಯಾರ ಗೇಟ್ ಮುಂದೆ ಹಾಕಲ್ಲ, ಒಂದು ಸೈಡಿಗೆ ಹಾಕೋದು ಊಟ. ಅದು ಪ್ಲೇಟ್ ಇಟ್ಟು ಹಾಕ್ತೀವಿ. ಅಲ್ಲಿ ಹೋಗಿ ಹಾಕುವಾಗ ಆ ಯಮ್ಮ ನಡ್ಕೊಂಡು ಬಂದು ಹೀಗಿದ್ದಾರೆ, ನಡೆಯೋಕ್ಕಾಗಲ್ಲ, ಹೀಗೆ ನಡ್ಕೊಂಡು ಬಂದು ನಾನು ಹೇಳಿ,
ಅದಕ್ಕೆಲ್ಲ ಊಟ ಹಾಕಬೇಡ, ಅದು ಇಲ್ಲೆಲ್ಲಿ ಬಂದು ನಿಲ್ಲುತ್ತೆ, ಇದಕ್ಕೆಲ್ಲ ಊಟ ಹಾಕಬೇಡಿ, ಅದನ್ನು ಆಚೆ ಹೋಗಲಿ ಅಂದರೆ ಅದು ಎಲುಬೆಲುಬಾಗಿದೆ. ಈ ಅಮ್ಮನಿಗೆ ಊಟ ಮಾಡಿ ಕರಗಿಸ್ಕೊಳಕ್ಕೆ ನಡೆಯೋಕ್ಕಾಗಲ್ಲ, ಊಟ ತಿಂದು ಇಷ್ಟು ದಪ್ಪಾಗಿ ಆ ವ್ಯತ್ಯಾಸನೇ ಗೊತ್ತಾಗಲ್ಲ ಅಂದರೆ ಮಾನವೀಯತೆ ಎಲ್ಲಿದೆ ಮೇಡಮ್? ಅದಕ್ಕೆ ಸಿಗೋದು ಒಂದು ಹೊತ್ತು, ಅದು ಅದ್ರ ನೋಡೋರಿಗೆ ಯಾರ್ಯಾದ್ರೂ ಹಾಕ್ಲೇಬೇಕು ಆ ಥರ ಇರೋ ನಾಯಿಗಳನ್ನ. ನನಗೆ ಅನ್ಕೊಂಡು ನಾನು ಒಂದು ಸೆಕೆಂಡು ನನಗೆ ಏನು ಹೇಳ್ಬೇಕಂತ ಅರ್ಥ ಆಗಿಲ್ಲ. ಇದು ಬೀದಿ ನಾಯಿಗಳ ಬಗ್ಗೆ ನೀವು ಹೇಳಿ ಸರಿ. ನಾಯಿಗಳು ಅಂತಲ್ಲ, ಬೆಕ್ಕುನ ನಾವು ಗೋಣಿ ಚೀಲದಲ್ಲಿ ಹಾಕಿಲೋ ಅದು ಇನ್ನೂ ಸರಿಯಾಗಿ ಕಂಡುಬಿಟ್ಟಿರೋದಿಲ್ಲ. ಅಂಥದ್ದು ಇಲ್ಲಿ ಹೇಳಿದಲ್ಲ, ಇಲ್ಲಿ ಹೇಳ್ಬೇಕಂದ್ರೆ ತುಂಬ ಇದೆ. ಒಂದೊಂದು ಎಕ್ಸಾಂಪಲ್ ಕೊಡ್ಬೋದು. ಕೆಲವು ನಾಯಿ ಮರಿಗಳನ್ನು, ಬೆಕ್ಕಿನ ಮರಗಳನ್ನು ಚೀಲದಲ್ಲಿ ಕಟ್ಟಿ, ನಾವು ಲಾಸ್ಟ್ ಟೈಮ್ 11 ಬೆಕ್ಕಿನ ನಾಯಿ ಮರಿ ಸಿಕ್ತು, ಚೀಲದಲ್ಲೇ ಕಟ್ಟಿ ಮರಕ್ಕೆ ಕಟ್ಟಿ ಹೋಗಿದ್ದಾರೆ, ಕಣ್ಣು ಬಿಟ್ಟಿಲ್ಲ. ಎಂತ ಮಾಡೋದು ತಂದು? ಏನು ಮಾಡೋಕೆ? ನಾವು ಎಷ್ಟು ಬದುಕಿಸೋಕ್ಕಾಗುತ್ತೆ ಅಷ್ಟು ಬದುಕಿಸ್ತೀವಿ. ಚೀಲದಲ್ಲಿ ಕಟ್ಟಿ ಹೋಗ್ತಾರೆ. ಇವತ್ತೊಬ್ಬರು ಸಿಕ್ಕಿದ್ರು ಏಜ್ ಆದವರು, ಅವ್ರು ಹೇಳಿದರು, ನಾನು ನನ್ನ ಮನೆಯಲ್ಲಿ ಮರಿ ಹಾಕಿದ್ದೆ ನಾಯಿ, ನನಗೆ 2 ನಾಯಿ ಇದೆ, ನೀವು ತೊಗೊಂಡು ಹೋಗ್ತೀರಾ ಅಂದರೆ. ಯಾಕೆ ಅಂದೆ. ಇಲ್ಲ, ಅದು 4 ಹಾಕಿತ್ತು, 2 ಹೆಣ್ಣು ಮರಿನ ತೊಗೊಂಡೋಗಿ ರಸ್ತೆಯಲ್ಲಿ ಬಿಟ್ವಿ ಅಂದರು. ನಾನಂದೆ ಹೌದಾ, ಯಾರು ಎಲ್ಲಿ ಬಿಟ್ರಿ? ನಾನಂದೆ ನೀವು ಆ ಥರ ಮಾಡ್ಬೋದಾ? ನೀವು ಅಲ್ಲಿ ಬಿಟ್ಟ ಮೇಲೆ ನೀವು ಮರಿನ ತಂದು ರಸ್ತೆಯಲ್ಲಿ ಬಿಟ್ಟು ಹೋಗಿ ಊಟ ಮಾಡಿದ್ರಾ ಕೇಳಿದೆ. ಮನೆಗೆ ಹೋಗಿ ಊಟ ಮಾಡ್ತೀರಲ್ಲ, ಊಟ ಮಾಡೋದು ಒಂದೇ ಒಂದು ಸೆಕೆಂಡ್ ನಿಮಗೆ ಮನಸ್ಸಲ್ಲಿ ಬಂತ ಅದು ಅಲ್ಲಿ ಊಟ ಸಿಕ್ಕಿದೆಯಾ, ನಾನು ಮನೆಯಲ್ಲಿರೋ ಅಲ್ಲಿ ತಗೊಂಡು ಅದು ಎಷ್ಟು ದಿನ ಅಲ್ಲಿಗೆ ಊಟ ಸಿಗಲ್ಲ ಅಂತ ನಿಮ್ಗೆ ಗೊತ್ತಾ ಕೇಳಿದೆ. ಇವರು ತಗೊಂಡು ಹೋಗಿ ಬಿಟ್ಟು ಹೋಗ್ತಾರೆ, ಮತ್ತೆ ಅದಕ್ಕೆ ಅಲ್ಲಿ ಊಟನೂ ಸಿಗಲ್ಲ, ಎಷ್ಟೋ ದಿನ ಅವುಗಳಿಗೆ ಊಟ ಸಿಗಲ್ಲ, ರಸ್ತೆ ಅಡಿಯಲ್ಲಿ ಬಿದ್ದು ಸಾಯೋದು ಏನೇನೋ ಆಗುತ್ತೆ. ಅದು ಹೆಣ್ಣು ನಾಯಿಯನ್ನು ರಸ್ತೆಗೆ ಬಿಟ್ರಲ್ಲ, ಆ ಹೆಣ್ಣು ನಾಯಿ ಇನ್ನು ಮರಿ ಹಾಕಿ ಅಲ್ಲಿ ಆ ಇದರಲ್ಲಿ ಎಷ್ಟು ಮರಿ ಆಗ್ತವೆ. ಅದೇ ನೀವೆಷ್ಟು ಹೇಳಿದೆ, ಆ ಅಪ್ಪನಿಗೆ ಹೇಳಿದೆ, ನೀವು ನನಗೆ ಅಟ್ಲೀಸ್ಟ್ ಹಾಸ್ಪಿಟ್ಲ್ವರೆಗೆ ತಂದು ಕೊಡಿ, ನಾವು ಆಪ್ರೇಷನ್ ಮಾಡಿಕೊಡ್ತೀವಿ. ನಮ್ಮ ಫಂಡ್ ಈಗ ಬಬಿತಾ ಮಧ್ವರಾಜ್ ಅವರು ಕ್ಯಾಂಪ್ಸ್ ತುಂಬ ಫ್ರೀ ಕ್ಯಾಂಪ್ ಮಾಡಿದರು. ಈಗಲೂ ಅಷ್ಟೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್ಗೆ ಅವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಮನೆಯವರು ರಸ್ತೆಯಲ್ಲಿ ನಾಯಿ ಸಾಯಬಾರ್ದಂತ ಅವರು ಇದರಿಂದ ಫಂಡ್ ಮಾಡಿ ನಾವು ಆಪ್ರೇಷನ್ ನಡೀತಾ ಇದೆ. ಬಟ್ ಇವರಿಗೆ 10 ವರ್ಷದಲ್ಲಿ 2 ಸಲ ಮರಿ ಹಾಕಿ ತಂದರೆ 2 ಸಲ ಪಾಪ ಮಾಡೋಕ್ಕಾಗುತ್ತೆ, ದಾರಿಯಲ್ಲಿ ತೊಗೊಂಡೋಗಿ ಮರಿ ಬಿಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನೀವು ಅಟ್ಲೀಸ್ಟ್ ನನಗೆ ಒಂದು ಹಾಸ್ಪಿಟ್ಲ್ವರೆಗೆ ತೊಗೊಂಬಂದು ಕೊಡಿ, ನಾವು ಆಪ್ರೇಷನ್ ಮಾಡಿ ಕೊಡ್ತೀವಿ. ಅದರ ಜೀವಮಾನದಲ್ಲಿ 1 ಸಲ ತೊಗೊಂಬರೋದು ಹಾಸ್ಪಿಟ್ಲ್ವರೆಗೆ. ಅಷ್ಟು ಹೇಳಿದರು. ಅವರಿಗೆ ಹಾಸ್ಪಿಟ್ಲ್ವರೆಗೆ ತೊಗೊಂಬರೋಕ್ಕೂ ಕಷ್ಟ ಆಗ್ತಿದೆ. ನಾನು ಕೊನೆಗೆ ಹೇಳೋದು, ನಿಮ್ದು ಆಟೋ ಚಾರ್ಜ್ ಇದೆಯಾ, ಅದು ನಾನೇ ಕೊಡ್ತೀನಿ, ಆದರೂ ತನ್ನಿ ಅಂತ. ಅವೇ ಐಕ್ ತೋಡು ಪುರ್ಸೋತಿಜ್ಜಿ ಏರ್ ಮತ್ತವೇನು ಪಸಂದ್ ಪೋಪೇರು ಅಂತ ಹೇಳ್ತಾರೆ. ಹಾಗಾದರೆ ನಿಮಗೆ ಪ್ರತಿ ವರ್ಷದಲ್ಲಿ 2 ಸಲ ಮರಿನ ತೊಗೊಂಡೋಗಿ ರಸ್ತೆ ಬಿಡೋಕ್ಕಾಗತ್ತೆ, ಅಷ್ಟು ಕರ್ಮ ಮಾಡೋಕ್ಕಾಗುತ್ತೆ. 20 ಸಲ ಆಗುತ್ತೆ ಕರ್ಮ. ಈಗ ಪ್ರಾಣಿ ದಯಾ ಸಂಘ ನಿಮ್ಮದಿದೆ, ಎಲ್ಲೋ ನಿಮಗೆ ಸಿಕ್ಕಿದಂತಹ ಈ ರೀತಿಯ ಬಡ ಪ್ರಾಣಿಗಳ ರಕ್ಷಣೆ ಮಾಡ್ತೀರಾ, ಅಥವಾ ಅದಕ್ಕೆ ಬೇಕಾಗುವಂಥ ಏನೋ ಒಂದು ಸಹಾಯ ಮಾಡ್ತೀರಿ. ಆದರೆ ಈ ಪ್ರಾಣಿಗಳ ಮೇಲಾಗುವ ದೌರ್ಜನ್ಯಕ್ಕೆ ಯಾವುದಾದ್ರೂ, ಈಗ ನೀವು ಹೇಳಿದ ಸ್ಟೇಷನ್ ಹೋಗಿ ಬಂದು ಕೇಸ್ ಆಗುತ್ತಾ? FIR ಮಾಡ್ತಾರೆ. ಈಗ ನಾನೊಂದು ನಮ್ಮ ಮನೆಯಲ್ಲಿ ಸಾಕಿದಂಥ ನಾಯಿ ಇದೆ, ಅದಕ್ಕೊಂದಿಷ್ಟು ಮರಿ ಆಯಿತು, ತಗೊಂಡೋಗಿ ಎಲ್ಲೋ ಒಂದು ಕಡೆ ಕ್ರೂರವಾಗಿ ಬಿಟ್ಟು ಬಂದೆ ರಸ್ತೆ ಬಿಡ್ತೀವಿ. ಆ ಬಿಟ್ಟು ಬಂದಂತಹ ನಾಯಿ ಮರಿಯನ್ನು ಯಾರು ಬಿಟ್ಟಿದ್ದಾರೆ ಅವರ ಬಗ್ಗೆ ಆ ಥರ ಏನಾದರೂ ಕಾಯ್ದೆಗಳು ಇದೆಯಾ? ಯಾರು ಬಿಟ್ಟಿದಾರಂತ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಅದಕ್ಕೊಂದು ಶಿಕ್ಷೆ ಆಗ್ಬೇಕು. ಅಂದ್ರೆ ಯಾರಾದ್ರೂ ಇಂಥವ್ರು ಬಿಟ್ರು ಅಂತ ಇಲ್ಲ, ಅದಕ್ಕಿಲ್ಲ, ಪ್ರೂಫ್ ಕೊಟ್ರೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು. ಅದೊಂದು ಲಾ ಬರ್ಬೇಕು. ಶಿಕ್ಷೆ ಇದೆಯಾ? ಇಲ್ಲ. ಈಗ ಬಿಟ್ಟವರಿಗೆ ಅದೊಂದು ನಾವು ತೋರಿಸುವಂಥದ್ದು ಮಾತ್ರ ಇದೆ. ಕ್ರೂಯಲ್ಟಿಗೆ ಇದೆ. 24 ಗಂಟೆ ಕಟ್ಟಿ ಹಾಕಿ ಸಾಕುವಂಗಿಲ್ಲ ನಾಯಿಯನ್ನ, ಅದಕ್ಕೂ ಇದೆ. ಮತ್ತೆ ನೀವು ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು. ಈಗ ಅದು ಅಷ್ಟು ಬೀದಿ ನಾಯಿ ಕಮ್ಯುನಿಟಿ ನಾಯಿ ಆಗಿದೆ. ಬೀದಿ ನಾಯಿ ಅಂತಲೂ ಹೇಳಲಿಕ್ಕಿಲ್ಲ, ಕಮ್ಯುನಿಟಿ ನಾಯಿ ಅಂತಲೂ ಹೇಳಬೇಕು. ಆ ರೀತಿ ಇದೆ. ಕ್ರೌರ್ಯದ ಬಗ್ಗೆ ಕ್ರೂಯಲ್ಟಿಗೆ ಶಿಕ್ಷೆ ಇದ್ದೇ ಇದೆ. ಕಲ್ಲು ಎಸೆದ್ರು ನೀವು ಪ್ರೂಫ್ ಕೊಟ್ಟರೆ ಕೇಸ್ ಮಾಡ್ಬೋದು. ಊಟ ಹಾಕುವಾಗ ಹಾಕಕ್ಕೆ ಬಿಡದಿದ್ರು ಅದ್ರ ಮೇಲೂ ಕೇಸ್ ಮಾಡ್ಬೋದು, FIR ಮಾಡ್ಬೋದು. ನಿಮ್ಗಂತ ಕೇಸ್ಗಳು ಸಿಕ್ಕಿದ್ಯಾ? ನಂದು ಈಗ ಸುಮಾರು ಎಲ್ಲ ಸ್ಟೇಷನಲ್ಲಿ ಒಂದೊಂದು ಕೇಸ್ ಇದೆ. ಇವಾಗ ಕಾಪು ಸ್ಟೇಷನ್ ಒಂದು ಬಾಕಿ ಇತ್ತು, ಅದು ಇವತ್ತು ಅದರಲ್ಲೂ ಆಯಿತು. ಇವತ್ತೀಗ ಮನೆ ಹತ್ತಿರ ಮನೆಯವರು ಪಾಯ್ಸನ್ ಹಾಕಿರಿ. ಹೌದು. ಈ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀವಿ? ಯಾಕೆ ನೀವು ಹೇಳ್ತೀರಲ್ಲ, ಅದು ಅವನು ವಿಷ ಹಾಕಿದವನು ವಿಡಿಯೋ ಮಾಡಿದ್ದಾನೆ. ಅದು 1:30 ಗಂಟೆ, ನಿನ್ನೆ ರಾತ್ರಿ 1:30 ಗಂಟೆಗೆ ಆ ನಾಯಿನ ಲಾಸ್ಟ್ ಟೈಮ್ ಅವರು ನನ್ನ ಹತ್ರನೇ, ಅದು ಒಂದು ಕಾರಲ್ಲಿ ಕೂತ್ಕೊಳ್ಳೋಕೆ ಅವನು ಹೆದರ್ತಾನೆ. ಆ ಮನೆಯವರು ನನಗೆ ಕಾಲ್ ಮಾಡಿದ್ರು, ನಿಮ್ಮ ಗಾಡಿಯಲ್ಲಿ ತಗೊಂಡು ಹೋಗುವ ಅಂತ ಹೇಳಿ. ನಾವೇ ಹಾಸ್ಪಿಟ್ಲಿಗೆ ತಗೊಂಡು ಹೋದ್ಮೇಲೆ ಅದಕ್ಕೆ ಎಲ್ಲ ಅಷ್ಟು ಖರ್ಚು ಮಾಡಿದ್ದಾರೆ. ಅದರದ್ದು ಎಲ್ಲ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಎಲ್ಲ. ಇವತ್ತು ಸೆಕೆಂಡ್ ಅವನಿಗೆ ಅದ್ರದ್ದು ಕರ್ಕೊಂಡು ಹೋಗ್ಲಿಕ್ಕಿತ್ತು ಹಾಸ್ಪಿಟಲ್ಗೆ. ನಿನ್ನೆ ರಾತ್ರಿ ವಿಷ ಹಾಕಿದ್ದಾನೆ.
ಅದು ಏನು ಮಾಡಿದ್ದಾನೆ, ವಿಷ ಹಾಕಿ ಅದ್ರದ್ದು ವಿಡಿಯೋ ತೆಗೆದಿದ್ದಾನೆ. ನೀವು ಆ ವಿಡಿಯೋನ ನೋಡೋಕ್ಕಾಗಲ್ಲ. ಮನುಷ್ಯರು ನಿಜವಾಗ್ಲೂ ಮಾನವೀಯತೆ ಇರೋರು ನೋಡಲ್ಲ. ಅದು ಹೊರಳಡಿ ಹೀಗೆ 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 ನರಳಿ ಸಾಯೋ ವಿಡಿಯೋನ ಇವರಿಗೆ 1.5 ಗಂಟೆ ರಾತ್ರಿಯಲ್ಲಿ ಕಳಿಸಿದ್ದಾರೆ. ಬೆಳಿಗ್ಗೆ ಸತ್ತೋಯ್ತು, ರಾತ್ರಿನೇ ಸತ್ತೋಗಿದೆ. ಇವ್ರೇನು ಮಾಡಿದ್ರು, 1.5 ಗಂಟೆಗೆ ಯಾರು ವಾಟ್ಸಪ್ ನೋಡ್ತಾರೆ, ಇವ್ರು ಬೆಳಿಗ್ಗೆ ನೋಡಿದ್ರು. ಅಟ್ಲೀಸ್ಟ್ ಅವ್ನು ರಾತ್ರಿ ಕಾಲ್ ಮಾಡ್ತಿದ್ರೆ ಏನೋ ಒಂದು ಬದುಕಿಸೋಕೆ ಟ್ರೈ ಮಾಡ್ತಿದ್ವಿ ಅಂತ. ಪಾಪ ಬೆಳಿಗ್ಗೆ ಅಳ್ತಾರೆ, ನಮ್ಮನೆಯದ್ದು ಮಗು ಇಲ್ಲ ಅಂತ. ಬೇಜಾರಾಗುತ್ತೆ. ಏನು ಮಾಡೋದು? ಎಲ್ರಿಗೂ ಅದೇ. ಕೆಲವರಿಗೆ ಏನು ಗೊತ್ತಾ, ಮಾನವೀಯತೆ ಅಂದರೆ ಮನುಷ್ಯರ ಮೇಲೆ ತೋರಿಸೋ ಗುಣ ಅಂತ. ಮಾನವೀಯತೆ ಇರೋದು ನಮ್ಮಲ್ಲಿ, ಅದನ್ನು ನಾವು ಯಾರ ಮೇಲೆ ತೋರಿಸ್ತೀವೋ ಅದು ಮುಖ್ಯ. ಹಾಗಲ್ಲ, ನನಗೆ ಹೇಳಿದ್ದಾರೆ, ನಿಗಲ್ಲ ಅಂಚ ಮಾನವೀಯತೆ ಇತ್ತು, ನಾವು ಮನುಷ್ಯರೇ ತೋಜೋರಪ್ಪನ ಅಂತ. ಎಂಥ ಮನಸ್ಥಿತಿ ಇರ್ಬೋದು ಮನುಷ್ಯರದ್ದು. ಈಗ ಬೀದಿ ನಾಯಿಗಳನ್ನು ಬಿಟ್ಟು ಬೇರೆ ಯಾವ ಪ್ರಾಣಿಗಳು, ಈಗ ನೀವು ಪ್ರಾಣಿ ದಯಾ ಸಂಘ ಎಲ್ಲ ಪ್ರಾಣಿಗಳ ಬಗ್ಗೆಯೂ ಬರುತ್ತಲ್ಲ, ಬೇರೆ ಯಾವ ಪ್ರಾಣಿಗಳ ಬಗ್ಗೆ ನೀವು ರಕ್ಷಣೆಗೆ ಹೋಗ್ತೀರಿ? ನಮ್ ಸುಮಾರಾಗಿದೆ. ಮಂಗ ಆಗಿದೆ, ದನ ಆಗಿದೆ. ದನಗಳ ಬಗ್ಗೆ ಹೆಚ್ಚಾಗಿ ನಾವು ಹೆಣ್ಣು ಕರು ಹಾಕಿದರೆ ಬೇಕು ನಮಗೆ. ಗಂಡು ಕರು ಹಾಕಿದರೆ ನಾವು ಅದನ್ನು ಬೇಡ, ಕೊಲೆಗೆ ಕಡಿತಕ್ಕೆ ಕೊಡ್ತೇವೆ ಅಥವಾ ಎಲ್ಲೋ ಬಿಟ್ಟು ಬರ್ತೇವೆ ರಸ್ತೆಯಲ್ಲಿ. ನೀವು ಬೀದಿಗಳಲ್ಲಿ ನಾಯಿಗಳ ಬಗ್ಗೆ ಹೇಳ್ತೀರಿ, ರಾತ್ರಿ ದೇವಸ್ಥಾನಗಳ ಬಳಿಯಲ್ಲಿ ಮಲಗುವಂತಹ ಗಂಡು ಕರುಗಳನ್ನು ನೋಡ್ತೀವಿ. ಅದಕ್ಕೆ ಆಹಾರ ಕೊಡೋರು ಯಾರು ಇರುವುದಿಲ್ಲ. ಆಮೇಲೆ ಅಲ್ಲಿಯ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಇದ ನಾಯಿಗಳನ್ನು ತಿನ್ನೋರು ಇರುವುದಿಲ್ಲ, ಅದನ್ನು ತಿನ್ನೋ ಕೂಡ ಬಹಳ. ಇದ್ರ ಬಗ್ಗೆ ಏನಾದರೂ ಕ್ರಮ ಇದು ಮಾಡ್ತಿದ್ರು ಮೇಡಮ್? ದನದ ಬಗ್ಗೆ ಈಗ ಎಷ್ಟು ಇದೆ, ಎಲ್ಲಿ ಹೆಚ್ಚಿನ ಎಲ್ಲ ದೇವಾಲಯಗಳ ಬಗ್ಗೆ ಹೊರಗೆ ನೋಡಿದ್ರು ನೀವು ಇರುತ್ತೆ. ಹೌದು. ಈಗ ಏನಂದ್ರೆ ನಮ್ಗೆ ಈಗ ನೋಡಿ, ಮುಂಚೆ ಇದೆ ಅಂತಾರೆ ಆಹಾರ, ಇದು ಏನು ಹೇಳ್ತಾರೆ, ಅದೇ ದನಕ್ಕೆ ಅಂತ ಅಲ್ಲ, ದನಕ್ಕೆ ಅಂತ ಒಂದು ಊರಲ್ಲಿ ಒಂದು ಇದು ಜಾಗ ಕೊಟ್ಟಿದ್ರು. ಅದೇ ದೊಡ್ಡಿಗೆ ಹೋಗಿ ಕಟ್ಟಿ ಹಾಕೋದು. ದೊಡ್ಡಿ ಅಂತ ಅಲ್ಲ, ಅದಕ್ಕೆ ಎಂತದ ಹೇಳಿ, ಗೋಮಾಳ ಅದು ಜಾಗ ಇತ್ತು ಪ್ರತಿ ಊರಲ್ಲಿ, ಸರ್ಕಾರ ಕೊಡ್ತಾ ಇತ್ತು. ಈಗ ಎಲ್ಲಿ ಹೋಗಿದೆ ಗೋಮಾಳ ಎಲ್ಲ? ಆ ಜಾಗ ಎಲ್ಲಿ ಹೋಗಿದೆ ಅಂತ ಇಲ್ಲ, ಪ್ರತಿ ಊರಲ್ಲಿ ಇದೆ ಗೋಮಾಳದ ಜಾಗ. ಈಗ ಆ ಊರಿಗೆ ಒಂದು ಗೋಮಾಳ ಇರಲೇಬೇಕಿತ್ತು, ಎಲ್ಲಿದೆ? ಅದರ ಬಗ್ಗೆ ಯಾಕೆ ಒಂದು ನೀವು ಈಗ ಪ್ರಾಣಿ ದಯಾ ಸಂಘದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಸುಗಳಿಗೆ ಕೆಲವು ಕಡೆ ಮಾಡಿದ್ರು, ಒತ್ತಾಯವನ್ನ ಹೇರುವಂಥದ್ದು ಅದು ಕೂಡ ಬೇಕಲ್ಲ. ನಾವೀಗ ನಮಗೆ ಈಗ ಪ್ರತಿಯೊಂದು ಮನೆಗೆ ಕೂಡ ಹಾಲು ಅವಶ್ಯಕವಾದದೇ. ಊರಲ್ಲಿ ದನಗಳಿರ್ತವೆ, ಈ ಗಂಡು ಕರುಗಳನ್ನು ಏನು ಮಾಡೋದು ಅಂತ ಸಮಸ್ಯೆ ಇರ್ತದೆ. ಆ ರೀತಿ ಅವುಗಳ ರಕ್ಷಣೆಗೂ ಕೂಡ ಒಂದು ನೀವು ಹೇಳಿದಾಗೆ ಗೋಮಾಳ ಅಥವಾ ಆ ರೀತಿ ಏನಾದರೂ ಇದ್ರೆ ಅಲ್ಲಿ ರಕ್ಷಣೆ ಆಗ್ತದೆ. ಅದೇ ರೀತಿ ನಾಯಿಗಳಿಗೆ ಕೂಡ ನೀವು ಕೇಳಿರ್ಬೋದು, ದೆಹಲಿಯಲ್ಲಿ ಟಾಟಾ ಅವರು ಆ ದಿನ ಬೀದಿ ನಾಯಿಗಳನ್ನ ಗುರುತಿಸಿ ಗಂಟೆ ಕಟ್ಟುವಂತಹ ಒಂದು ಯೋಜನೆಯನ್ನ ತಗೊಂಡು ಬಂದ್ರು. ನಿಮ್ಮಲ್ಲಿ ಕೂಡ ನಾವು ನಿಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಆ ರೀತಿಯ ಹೊಸ ಯೋಜನೆಗಳನ್ನ, ಬೀದಿ ನಾಯಿಗಳನ್ನ ಗುರುತಿಸುವಂಥದ್ದು, ಅವುಗಳಿಗೆ ಒಂದು ಬೆಲ್ಟ ಹತ್ರ ಅದು ಈಗೆಲ್ಲ ಫೀಡರ್ಸ್ಗಳು ಮಾಡ್ತಾ ಇದ್ದಾರೆ ಮೇಡಮ್. ಅದು ಏನಾಗಿದೆ ಅಂದ್ರೆ, ಈಗ ಮಾಡೋರು, ಈಗ ಇಲ್ಲೊಂದು ಹೂಡೆ ತೊಟ್ಟಮಲ್ಲೊಂದು ಲೇಔಟ್ ಇದೆ, ಅಲ್ಲಿ ಆ ಒಂದು ಮನೆಯವರು ಊಟ ಹಾಕ್ತಾ ಇರ್ತಾರೆ. ಊಟ ಹಾಕ್ತಾ ಇರುವಾಗ ಇವರು ಆ ಲೇಔಟಿನವರು ಅವರಿಗೆ ಊಟ ಹಾಕೋಕೆ ಬಿಡ್ತಾ ಇಲ್ಲ, ಆ ಒಂದು ಮನೆ ಹೆಂಗಸು ಆ ಲೇಔಟ್ ಅವರೇ. ಬಟ್ ಏನಾಗಿದೆ ಅಂದ್ರೆ, ಫೀಡರ್ಗಳು ಊಟ ಹಾಕ್ತಾರಲ್ಲ, ಅದ್ರ ಜೊತೆ ಅದರದ್ದು ನ್ಯೂಟರ್ ಮಾಡ್ತಾ ಇದ್ದಾರೆ, ಆಪರೇಷನ್ಸ್ ಮಾಡ್ತಾ ಇದ್ದಾರೆ, ವ್ಯಾಕ್ಸಿನ್ ಮಾಡ್ತಾ ಇದ್ದಾರೆ. ಊಟ ಮಾತ್ರ ಹಾಕ್ತಾ ಇರಲ್ಲ ಇಲ್ಲ. ಈಗ ಅದೇ ಲೇಔಟಲ್ಲಿ ಈಗ ಅವಳಿಗೆ ಊಟ ಹಾಕಕ್ಕೆ ಬಿಡಲ್ಲ, ಅವರು ನನ್ನ ಹತ್ರನೇ ಕರೆಸಿ, ನನ್ನ ಹತ್ರನೇ ಇದು ಮಾಡಿಸಿ ಆಪರೇಷನ್ ಎಲ್ಲ ಮಾಡಿಸಿದ್ದಾರೆ. ಈಗ ಅದೇ ನೋಡಿ, ಈಗ ಊಟ ಹಾಕಕ್ಕೆ ಅವ್ರು ಹಾಕಿದ್ರಿಂದ ಎಷ್ಟೋ ಸಂಖ್ಯೆಯಲ್ಲಿ ನಾಯಿಗಳದ್ದು ಕಮ್ಮಿ ಆಯಿತು ಆಪರೇಷನ್ ಮಾಡಿದ್ರಿಂದ. ಅದೆಲ್ಲ ಯೋಚನೆ ಮಾಡಲ್ಲ. ಇವಾಗ ನಾವು ಪ್ರಾಣಿ ದಯೆ ಬಗ್ಗೆ, ಪ್ರಾಣಿಗಳಿಗೆ, ಬೀದಿ ನಾಯಿಗಳಿಗೆ ಸಿಗಬೇಕಾದಂಥ ಆಹಾರದ ಬಗ್ಗೆ ಮಾತಾಡ್ತಿತ್ತು. ಇದು ಒಂದು ಸೈಡ್ ಆಯಿತು. ಬೀದಿ ನಾಯಿಗಳಿಂದ ಆಗೋ ತೊಂದರೆಗಳ ಬಗ್ಗೆ ಕೂಡ ಒಂದಷ್ಟು ಕಥೆಗಳಿವೆ. ನೀವು ಬೆಂಗಳೂರಲ್ಲಿ ನೋಡ್ಬೋದು, ನಿನ್ನೆ ಕೂಡ ಒಂದು ಬಂತು ಬೀದಿ ನಾಯಿಗಳ ದಾಳಿಗೆ ಒಳಗಾಗಿ. ಹಲವಾರು ವಾಟ್ಸಪ್ ನೀವು ತೆರೆದ್ರೆ ಅಲ್ಲೆಲ್ಲಿ ವಿಡಿಯೋಗಳು ಬರ್ತಿರ್ತದೆ, ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಂತಹ ಬೀದಿ ನಾಯಿಗಳು. ಇಂಥ ಸಮಸ್ಯೆಗಳ ಬಗ್ಗೆ ಪ್ರಾಣಿ ದಯಾ ಸಂಘ ಅಂದರೆ ಅಲ್ಲ, ಅದಕ್ಕೆ ಏನಂದ್ರೆ ಪಂಚಾಯತಿ, ಮುನ್ಸಿಪಾಲ್ಟಿ ಎಲ್ಲ ಸೇರಿ ಆಪರೇಷನ್ ಸ್ಟೆರಿಲೈಸೇಷನ್, ಅದರ ಸಂಖ್ಯೆ ಕಡಿಮೆ ಮಾಡ್ಬೇಕಂದ್ರೆ ಸ್ಟೆರಿಲೈಸೇಷನ್. ಮತ್ತೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಇವರು ಇದೆಂತ ಹೇಳ್ತಾರೆ, ಪ್ರತಿಯೊಂದು ಇವ್ರು ಪಂಚಾಯತಿಯವರು ಹೋಗಿ ನೋಡಬೇಕು, ಎಷ್ಟು ಮನೇಲಿ, ಈ ಮನೇಲಿ ಎಷ್ಟು ಹೆಣ್ಣು ನಾಯಿ ಇದೆ, ಇದಕ್ಕೆ ಆಪರೇಷನ್ ಆಗಿದೆಯಾ, ಆ ಲೆಕ್ಕಾಚಾರ ಸರ್ಕಾರದಿಂದ ಆಗಬೇಕು. ಇಷ್ಟು ನಾಯಿಗಳಿದಾವೆ, ಇವುಗಳಿಗೆ ಆಪರೇಷನ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ಯಾಕಂದರೆ ಇವರು ಈಗ ಆಪರೇಷನ್ಸ್ ಎಷ್ಟೇ ನಮ್ಮ ಪಂಚಾಯತಿ ಆಗಲಿ ಮುನ್ಸಿಪಲ್ ಮಾಡ್ತಾ ಇದ್ರೆ, ಇಲ್ಲಿ ಇವರು ತಂದು ಬಿಡೋದು ಮುಗಿತಾ ಇಲ್ಲ. ಇದು ಪಂಚಾಯತಿಯಿಂದ ಒಂದು ದೃಷ್ಟಿ ಆಯಿತು. ಈಗ ಇದು ಸರ್ಕಾರದ ನಿಮ್ಮದು ಆರ್ಗನೈಸೇಷನ್ ಸಂಸ್ಥೆ ಇದೆ. ಪ್ರತಿಯೊಂದು ಊರಲ್ಲಿ ಪಶು ವೈದ್ಯಾಲಯ ಕೂಡ ಇದೆಯಲ್ಲ, ಅಲ್ಲಿರುವಂತಹ ಏನು ಅಲ್ಲಿ ಕೆಲಸಕ್ಕೆ ಅಥವಾ ಸೇವೆಯನ್ನು ಸರ್ವಿಸ್ ಮಾಡುವಂತಹ ಏನು ಡಾಕ್ಟರ್ಸ್ ಇರ್ಬೋದು, ಉಳಿದವರು ಅವರು ಕೂಡ ಅವರಿಗೂ ಆ ರೀತಿಯ ಜವಾಬ್ದಾರಿಗಳನ್ನು ಸರ್ಕಾರ ಯಾಕೆ
ಸರ್ಕಾರ ಅಲ್ಲ, ಯಾಕಂದ್ರೆ ಈಗಲೇ ಜೊತೆಗೆ ನೋಡಿ ಮೇಡಮ್, ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ನಾವು ಪೇಮೆಂಟ್ ಮಾಡ್ಲೇಬೇಕು. ಅಲ್ಲೇನು ಫ್ರೀ ಇಲ್ಲ, ಸರ್ಕಾರದಿಂದ ಬರುವುದಿಲ್ಲ, ಎಂತ ಇಲ್ಲ. ಆಂಟಿ ರೇಬಿಸ್ ಒಂದು ಕೊಡ್ತಾರೆ ಫ್ರೀ, ಮತ್ತೆಂತ ಇಲ್ಲ. ನಾವೆಲ್ಲ ನಾವೀಗ ಸಾಕು ನಾಯಿಗೆ ಅದರ ರಕ್ಷಣೆಗೆ ಆಗಾಗ ಒಂದು ಚಾರ್ಟ್ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಬೇಕಾಗುವಂತ ಯಾವ ರೀತಿ ಮಗುವನ್ನ ನಾವು ತಗೊಂಡು ಹೋಗ್ತೀವೋ ಆ ಟೈಮಿಗೆ ಇಂಜೆಕ್ಷನ್ಸ್ಗಳ ವ್ಯಾಕ್ಸಿನ್ ಎಲ್ಲ ಕೊಟ್ಟಿರ್ತೇವೆ. ಆದರೆ ಅವು ಅಂತಹ ರಕ್ಷಣೆ ಬೀದಿ ನಾಯಿಗಳಿಗೆ ಕೂಡ ಬೇಕಲ್ವಾ? ಈಗ ಬೀದಿ ನಾಯಿಗಳಿಗೆ ನೀವು ಆಹಾರ ಕೊಡ್ಬೋದು, ಆದರೆ ಈ ರೀತಿ ವ್ಯಾಕ್ಸಿನ್ ಹಾಕುವಂಥದ್ದು, ಇಂಜೆಕ್ಷನ್ಗಳನ್ನು ಕೊಡುವಂಥದ್ದು, ಯಾವುದೇ ಕಾಯಿಲೆ ಮುಕ್ತ ಮಾಡುವಂಥದ್ದು, ಅವುಗಳು ಕೂಡ ಅದನ್ನು ಯಾರು ಮಾಡ್ತಾರೆ ಮೇಡಮ್? ಇದು ಕೂಡ ಒಂದು ರೀತಿ ಸಮಾಜಕ್ಕೆ ಸಮಸ್ಯೆ ಅಲ್ಲ? ಅದೇ ಹೇಳಿದೆಲ್ಲ, ನಮ್ದು ಇದೆಲ್ಲ ಇದೆಲ್ಲ ಪಂಚಾಯತಿ, ಮುನ್ಸಿಪಾಲ್ಟಿ ಅದೆಲ್ಲ ಅವರೆಲ್ಲ ವಹಿಸ್ಕೋಬೇಕು. ಅದೆಲ್ಲ ಅವರೆಲ್ಲ ನೋಡಬೇಕು. ಆಪರೇಷನ್ಸ್ ಕರೆಕ್ಟ್ ಆದರೆ ಅಲ್ಲೇ ವ್ಯಾಕ್ಸಿನ್ಗಳನ್ನು ಕೊಡ್ತಾರೆ, ಮಾಡ್ತಾರೆ. ಅವ್ರುಗಳಿಂದ ವರ್ಷಕ್ಕೊಂದ್ಸಲ ಅವುಗಳಿಗೆ ಆಂಟಿ ರೇಬಿಸ್ ಮಾಡೋದು ಮಾಡಬೇಕು. ಬಟ್ ಅದೇ ಕಷ್ಟ ಅಂದರೆ ನೀವು ಫಸ್ಟ್ ಎಲ್ಲಿ ಕಡಿಮೆ ಮಾಡ್ಬೇಕಂದ್ರೆ, ಎಲ್ಲಿ ಫಸ್ಟ್ ಹಿಡಿಬೇಕಂದ್ರೆ ದಾರಿಗೆ ತಂದು ಬಿಡೋರ ಮೇಲೆ ಶಿಕ್ಷೆ ಆಗಬೇಕು. ಅಲ್ಲಿ ಕಮ್ಮಿ ಆದರೆ ದಾರಿಗೆ ತಂದು ಬಿಟ್ಟರೆ, ಈಗ ನೀವು ಹೇಳ್ತೀರಿ ನಾನು ಕೆಲವೊಂದು ಕಡೆ ನಾನು ಹೋಗೋ ದಾರಿ ಅಂತ ಹೇಳ್ಕೊಂಡು ಜನ ಬಿಡ್ತಾರೆ. ನಾನು ಇವತ್ತು ಮರಿ ಬಿಟ್ಟಿದ್ದಾರೆ ಅಂತ ನಾನು ಮರಿನ ತಗೊಂಡ್ರೆ ನಾಳೆ ಪುನಃ ಬಂದ ಆ ಜಾಗಕ್ಕೆ ಇನ್ನೊಬ್ರು ಬಿಡ್ತಾರೆ. ಓ ಇಲ್ಲಿ ಖಾಲಿ ಆಯ್ತು, ಈ ಜಾಗ ಖಾಲಿ ಇದೆ, ಇಲ್ಲಿ ಬಿಡ್ತೀವಿ ಅಂತ. ಹಾಗಾದರೆ ಮೆಡಿಸಿನ್ ಎಲ್ಲಿ ಕೊಡಬೇಕು? ಫಸ್ಟ್ ಮನೆಯವರಿಗೆ ಕೊಡಬೇಕು. ಮದ್ದು ಫಸ್ಟ್ ಏನು ಬುಡಕ್ಕೆ ಕೊಡಬೇಕು. ಬುಡ ಎಲ್ಲಿದೆ? ಮನೆಯಲ್ಲಿ. ಮನೆ ತಂದು ಬೀದಿಗೆ ಬಿಡೋದನ್ನು ನಿಲ್ಲಿಸಬೇಕು. ಮತ್ತು ಪ್ರತಿಯೊಂದು ಮನೆಯವರು ಆಪ್ರೇಷನ್ಸ್ ಈಗ ಸುಮಾರು, ನಾನು ಹೇಳೋ ಪ್ರಕಾರ ಈಗ ಸುಮಾರಾಗಿ ನಡೀತಾ ಇದೆ. ಈಗ ನನಗೆ ಕಾಲ್ಸ್ ಬರ್ತಾ ಇದೆ, ನಾನೇ ಮಾಡಿಸೋದು, ನಾನೇ ಅಪಾಯಿಂಟ್ಮೆಂಟ್ ತಗೊಂಡು ಫಂಡಿಂಗ್ ನಮ್ಮ ಬಬಿತಾ ಮಧ್ವರಾಜ್ ಅವ್ರು ಮಾಡ್ತಾ ಇದ್ದಾರೆ. ಪಾಪ ಅವರು ಒಳ್ಳೆ ಕೆಲಸ, ಇದರಿಂದ ಅವ್ರು ಮಾಡೋದೇನೆಂದು ಈಗ ಸುಮಾರಾಗಿ ಇಲ್ಲಿ ನಮ್ಮ ಇದರಲ್ಲಿ ಕಂಟ್ರೋಲಿಗೆ ಬಂದಿದೆ. ನಾಯಿಗಳದಂದರೆ ಬೀದಿಯಲ್ಲಿ ಬಿದ್ದು ಸಾಯುವಂಥದ್ದು, ಊಟ ಇಲ್ಲದೆ ಸಾಯುವಂಥದ್ದು ಸಂಖ್ಯೆ ಕಮ್ಮಿ ಆಗಿದೆ. ಅದರಿಂದ ನಾನು ಎಲ್ಲ ಮನೆಯವರು ಈಗ ಮುಂದೆ ಬರ್ತಾ ಇದ್ದಾರೆ ಹೆಚ್ಚು, ಅಂದರೆ ಸುಮಾರು ಇಂಪ್ರೂವ್ಮೆಂಟ್ ಇದೆ ಸುಮಾರಾಗಿ. ನೀವು ನಿಮ್ಮ ಜೊತೆಗಿರುವವರು ಮಾಡ್ತಿರುವಂಥದ್ದು ಬಹಳಷ್ಟು ಅತ್ಯುತ್ತಮವಾದಂತಹ ಸಾಮಾಜಿಕ ಸೇವೆ. ಅದರ ಜೊತೆಗೆ ಯಾವ ರೀತಿ ನೀವು ಆಹಾರ ಫುಡ್ ಕೊಡುವಂಥ ಕೆಲಸವನ್ನು ಮಾಡ್ತಿರೋ, ಅದಕ್ಕಿಂತ ಮೊದಲು ಜನರಲ್ಲೇ ಅದರ ಬಗ್ಗೆ ಅವೇರ್ನೆಸ್ ತರುವಂಥ, ಜಾಗೃತಿಯನ್ನು ತರುವಂಥ ಕೆಲಸ ಅದಕ್ಕಿಂತ ಹೆಚ್ಚು ಮುಖ್ಯ ಅಂತ. ಯಾವ ಕ್ರೂರತ್ವದ ಬಗ್ಗೆ ನೀವು ಮಾತಾಡಿದ್ರಲ್ಲ, ನಾನು ಇತ್ತೀಚೆಗೆ ನೋಡಿದೆ, ಎಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ದೆ, ಅಲ್ಲಿ ಒಬ್ಬ ಅವನಿಗೆ ಅಗತ್ಯವೇ ಇಲ್ಲ, ಒಂದು ಬೀದಿನೇ ಮಲ್ಕೊಂಡಿದ್ದು, ಇಷ್ಟು ದೊಡ್ಡ ಕಾಲು ಅಂತ ಬಿಸಾಡಿದೆ, ಅದು ಕುಯ್ಯೋ ಅಂತ ಕಾಲು ಪಾಪ ಇದು ಮಾಡ್ಕೊಂಡು ಹೋಯ್ತು, ಅಗತ್ಯ ಇಲ್ಲ. ಆದರೆ ಆ ಕ್ರೂರತ್ವ ಅನ್ನೋದು ಕೂಡ ಒಂದು ಮನಸ್ಥಿತಿ. ಆ ಮನಸ್ಥಿತಿಯನ್ನು ಬದಲಾಯಿಸಿ ಒಂದು ಜಾಗೃತಿ ಕಾರ್ಯಕ್ರಮ ಅಲ್ಲಲ್ಲೇ ಹಮ್ಮಿಕೊಂಡ್ರೆ ಮಾಡ್ಬೋದು. ಅದಕ್ಕೆ ನಮ್ಮ ಈ ಯಂಗ್ಸ್ಟರ್ಸ್ ಎಲ್ಲ ಮಕ್ಕಳು ಮುಂದೆ ಬರಬೇಕು. ನಾನು ಎಲ್ಲ ಮನೆಯಲ್ಲಿ ಹೇಳೋದು ಇಷ್ಟೇ, ನೀವು ಕಲ್ಲು ಎಸೆದ್ರೆ ನಿಮ್ಮ ಮಕ್ಕಳು ದಂಟೆ ಹಿಡಿತಾರೆ ಅಂತ. ನೀವು ಪ್ರಾಣಿ ಪ್ರೀತಿನ ಕಲಿಸಿ ಅವರು ಪ್ರಕೃತಿ ಪ್ರೀತಿ ಮಾಡ್ತಾರೆ ಅಂತ. ಆ ನಯನಾಜುಕು ಅಲ್ಲಿಂದ ಶುರುವಾಗಬೇಕು ಮನೆಯಲ್ಲಿ. ಮನೆಯಿಂದ ಮಕ್ಕಳಿಗೆ ನಾವು ಹೇಗೆ ಇದು ಮಾಡ್ತೀವಿ, ಅದು ನೀವು ಕ್ರೂರತ್ವದ ಬೇರೆ, ಅದರದ್ದು ನಾವು ಹೇಳುವಂಗಿಲ್ಲ ಎಲ್ಲಿವರೆಗೆ ಹೋಗುತ್ತೆ. ಒಂದೊಂದು ಕೇಸ್ ನಮಗೆ ಬಂದಿದೆ, 4 ಕಾಲು ಕಡ್ದಿದ್ದಾರೆ, ಅವರ ಮನೆಗೆ ನಾಯಿ ಬಂದಿದೆ ಅಂತ. ಇತ್ತೀಚೆಗೊಂದು ನನಗೆ ಫೋನ್ ಬಂತು. ನಾನು ಆ ಏರಿಯಾಕ್ಕೆ ಹೋದಾಗ ಒಬ್ಬರು ಅಳ್ತಾ ಫೋನ್ ಮಾಡಿದರು ನನಗೆ, ಮೇಡಮ್ ಇಲ್ಲೊಂದು ಪಾಯ್ಸನ್ ಮಾಡಿದ್ದಾರೆ ಅಂತ. ನಾನು ಹೋಗಿ ಅದಕ್ಕೆ ಅದು ಇದು ಎಲ್ಲ ಬಾಯಿಗೆ ಹಾಕೋಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಆ ಮನೆಗೆ ಇನ್ನೊಂದು ಮನೆಯಿಂದ ಫೋನ್ ಬಂತು, ಮುಲ್ಲ ಒಂಜಿ ಬೂರ್ದೋಣ ಅಂತ. ಹಾಗೆ ಒಂದು 4 ಕಡೆಯಲ್ಲಿ 4 ಬೀದಿಯಲ್ಲಿ 4ರಿಂದ 5 ನಾಯಿಗಳು 3 ಬೆಕ್ಕು ಹೊರಳೆ ಸತ್ತಿದೆ. ಯಾಕಂದರೆ ಅವನು ಇಟ್ಟವನು ಒಂದೇ ಸಲಕ್ಕೆ ಇಟ್ಟು ಎಲ್ಲ ತಿಂದು ಹೋಗುವಂಗೆ ಮಾಡಿದ್ದಾನೆ ಪಾಯ್ಸನ್. ಅಂದರೆ ಏರಿಯದಿರೋದು ಎಲ್ಲ ಅಲ್ಲಲ್ಲಲ್ಲಲ್ಲೇ ಒಂದು ಬೀದಿಯಿಂದ ಇನ್ನೊಂದು ಬೀದಿಯಲ್ಲಿ ಅಲ್ಲಿ ಹೊರಳಾಡ್ತಾ ಇದೆ, ಇಲ್ಲಿ ಹೊರಳಾಡ್ತಾ ಇದೆ, ಅಲ್ಲಿ ಹೊರಳಾಡ್ತಾ ಇದೆ. ಇದೆ ಒಂದು 4-5. ನೀವು ಹೇಗೆ ಅನಿಸ್ಲಿಕ್ಕಿಲ್ಲ, ನೀವು ಇಲ್ಲಿ ಹಾಕಿ ಇದ್ರದ್ದು ಪ್ರಾಣ ಹೋಯ್ತಂದ್ರೆ ಇನ್ನೊಂದು ಕಡೆ ಹೋಗಿ ಅದಕ್ಕೇನಾದರೂ ಮಾಡೋ, ಅಲ್ಲಿ ಅಷ್ಟರಲ್ಲಿ ಅಲ್ಲಿದ್ದು ಪ್ರಾಣ ಹೋಗಿರುತ್ತೆ. ಉಳಿಸೋಕೆ ಆಗಿಲ್ಲ ನಮ್ಗೆ ಯಾವುದು. ಅದು ಫೋನ್ ಬರೋಷ್ಟರಲ್ಲಿ ತುಂಬ ಎಲ್ಲ ನಾನು ಹೋಗೋಕೆ ಪೂರ್ತಿ ನಾಲ್ಗೆಲ್ಲ ಕಪ್ಪಾಗಿ ಎಂಥ ವಿಷ ಹಾಕ್ತಾರೋ ಗೊತ್ತಿಲ್ಲ. ಈಗ ನೀವು ಉಡುಪಿಗೆ ಬಂದಾಗ ಇದ್ದ ಪರಿಸ್ಥಿತಿಗೂ ಈಗ ಇರುವ ಪರಿಸ್ಥಿತಿಗೂ ಏನೋ ತುಂಬ ಚೇಂಜಸ್ ಇದೆ. ನಾವೊಂದು ಹೇಳ್ತೀನಿ, ಮುಂಚೆ ಪ್ರಾಣಿ ದಯಾ ಸಂಘ ಅಂತ ಇರೋದು ಯಾರಿಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ. ಈಗ ನಾನು ಎಲ್ಲೂ ಕೆಲಸ ಮಾಡುವಾಗ ನಾನು ಹೇಳೋದು ನಾನು ಪ್ರಾಣಿ ದಯಾ ಸಂಘದಿಂದ ಅಂತ. ಒಂದೇನಂದ್ರೆ ಹೆದರಿಕೆ ಇರಲಿ ಅಂತ. ಈಗ ಎಲ್ಲರಿಗೂ ಹೆದರಿಕೆ ಇದೆ. ಎಲ್ಲರೂ ಹೇಳ್ತಾರೆ, ಓ ನಾವು ಎಂಕಲ್ದಾಲ ಮಲ್ತೇನೆ ಪ್ರಾಣಿ ದಯಾ ಸಂಘದಲ್ಲಿ ಬರ್ಪೇರು ಅಂತ. ಕೆಲವರು ರೀಲೊಕೇಟ್ ಮಾಡುವಂಗಿಲ್ಲ. ಕೆಲವು ಕಡೆ ಫೋನ್ ಮಾಡಿ ಇನ್ನೊಬ್ಬರಿಗೆ ಇರೋಗೆ ಪಂಚಾಯತ್ ಮುನ್ಸಿಪಾಲಿಟಿ ಅವ್ರಿಗೆ ಹೇಳ್ತಾರೆ, ಯಾವ ಅಲ್ಪ ಎಂಕಲೆ ಮಸ್ತ್ ತೊಂದರೆ ಕೊರ್ಕೊಂಡು ಒಂದೇನು ಬೇತೆ ಬೀದಿ ಬಿಡ್ಲೆ ನಾನೊಂಜು ಕೊಡ್ಲೆ ಪತ್ತದ ಕೊಣಲೆ ನಾನು ಮಲ್ಪಿ. ಬಟ್ ಅವರಾಗ ಹೇಳ್ತಾರೆ, ಎಂಕಲ್ ಮಲ್ತೇನೆ ಪ್ರಾಣಿ ದಯಾ ಸಂಘದಲ್ಲಿ ಬರ್ಪೇರೆ ಅಂತ. ಅದೊಂದು ಹೆದರಿಕೆ ಬಂದಿದೆ.
ಮತ್ತು ತುಂಬ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ ಆಗಿದೆ. ನಾನು ಇಲ್ಲಿ ಬರುವಾಗ, ನಾನು ಕೆಲಸ ಸ್ಟಾರ್ಟ್ ಮಾಡುವಾಗ ನಂದು ಒಂದೇ ಒಂದು ಮನಸ್ಸಲ್ಲಿ ಅಂದರೆ, ನಾನು ಇನ್ನು ಇಲ್ಲಿ ಹೇಗೆ ಇರಬೇಕಂದ್ರೆ, ಇವರು ಜನಗಳು ದುಡ್ಡು ಹಿಡ್ಕೊಂಡು ಕೂತ್ಕೊಂಡ್ರು ನಮ್ಮ ದೇಸಿ ನಾಯಿಗಳು, ಇಂಡಿಯನ್ ಬ್ರೀಡ್ ಇದು ಇದೆಯಲ್ಲ ನಮ್ಮದು ಬೀದಿ ನಾಯಿ ಅಂತಾರಲ್ಲ, ಅದು ಸಿಗಬಾರ್ದು. ದುಡ್ಡು ಹಿಡ್ಕೊಂಡು ಕೊಟ್ಟರು ಅದು ಸಿಗಬಾರ್ದು, ಅಷ್ಟು ಅಸಡ್ಡೆ. ಅದು ಹೆಣ್ಣು ನಾಯಿ ಅಂದರೆ ಇನ್ನೂ ಅಸಡ್ಡೆ. ನಾವು ಅಡಾಪ್ಷನಿಗೆ ಕೊಡ್ತೀವಿ, 6 ತಿಂಗಳು ಅಲ್ಲಿ ಆಪ್ರೇಷನ್, ಫ್ರೀ ಆಪ್ರೇಷನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತೀವಿ. ಅವರು ಗಂಡು ನಾಯಿ ಬೇಕು ಅಂತಾರೆ. ನಾವು ಅವ್ರಿಗೆ ಹೇಳ್ತೀವಿ, ನೋಡಿ ಒಂದು ಸಲ ನೀವು ಆಪ್ರೇಷನ್ ಮಾಡಿದರೆ ಅವುಗಳಿಗೆ ಮರಿ ಇಡಲ್ಲ, ಅಲ್ಲ ಗಂಡು ನಾಯಿಗಳು ಬರಲ್ಲ ಹತ್ರ, ಎಲ್ಲ ಹೇಳಿ ಎಲ್ಲ ಕತೆ ಕೇಳಿದ ಮೇಲೆ ಲಾಸ್ಟಿಗೆ ಹೇಳೋದು ಅಯ್ಯಂಕಲೆ ಆಣೆ ಬೋಡಿಯೇ ಅಂತ. ಹೆಣ್ಣು ನಾಯಿಗಳು ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇದ್ದಾವೆ. ಆದರೆ ಈಗಂತೂ ಸುಮಾರು ಚೇಂಜಸ್ ಆಗ್ತಿದೆ ಮೇಡಮ್, ಅದು ಖುಷಿ ನಮಗೆ. ನಾವು ಕೆಲಸ ಮಾಡಿದ್ದಕ್ಕೆ ತುಂಬ ಚೇಂಜಸ್ ಆಗಿದೆ, ತುಂಬ. ಅಂದರೆ ನಾನು ಬರೋಕ್ಕಿಂತ ಈಗ ಆಗಿರೋದು ತುಂಬ ಖುಷಿ ಇದೆ. ಆದರೆ ಇನ್ನೂ ಚೇಂಜಸ್ ಆಗಬೇಕು, ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಬರಬೇಕು ಇಂಥ ಪ್ರಾಣಿ ಪ್ರೀತಿನ ತೋರ್ಸೋಕೆ. ಇನ್ನೂ ಇದ್ದಾರೆ ಕೆಲವು ಎಡೆಯಲ್ಲಿ ಇನ್ನೂ ಹಿಂಸೆ ಕೊಡೋ ಜನಗಳು ಇದ್ದಾರೆ, ಊಟ ಹಾಕೋಕೆ ಬಿಡೋದ ಜನಗಳು ಇದ್ದಾರೆ. ಬಟ್ ನಾನು ಫೀಡರ್ಸ್ ಎಲ್ಲ ಇದ್ದಾರೆ ಅಂದರೆ ಅವರಿಗೆ ಅಡ್ಡ ಬರಬೇಡಿ, ಅವರು ಮಾಡೋ ಕೆಲಸಕ್ಕೆ ಬಿಡಿ. ಯಾಕಂದರೆ ಅವರು ಆಪ್ರೇಷನ್ ನೋಡ್ತಾರೆ, ವ್ಯಾಕ್ಸಿನ್ ನೋಡ್ತಾರೆ. ಹಾಗೂ ನಿಮ್ಮ ಇದರಲ್ಲಿ ಏರಿಯಾದಲ್ಲಿ ಕಂಟ್ರೋಲ್ ಊಟ ಸಿಗುತ್ತೆ ಒಂದು, ಹೌದು, ಹಾಗೆ ಅವರು ಎಲ್ಲ ನೋಡ್ತಾ ಇದ್ದಾರಲ್ಲ. ಸೊ ಅವರಿಗೆ ಸ್ವಲ್ಪ ಅದರ ಸೇವ್ ಮಾಡೋಕ್ಕೆ ಬಿಡಿ ಅಂತ. ಯಾಕಂದ್ರೆ ತುಂಬ ಸುಮಾರು ಫೀಡರ್ಸ್ಗಳು ಅಳ್ತಾರೆ, ಕೆಲವೊಮ್ಮೆ ಹಿಂಸೆ ಎಷ್ಟು ಬೈತಾರೆ, ಬಾಯಿಗೆ ಬಂದದ್ದು ಬೈತಾರೆ ಜನಗಳು. ಇದನ್ನು ಈಗ ಏನು ಸೇವೆಯನ್ನು ಮಾಡ್ತಾ ಇದ್ದೀರಾ, ನಿಮ್ಮದು ಸೇವೆ, ಇದನ್ನು ಮತ್ತಷ್ಟು ತೀವ್ರವಾಗಿ ಮಾಡಲಿಕ್ಕೆ ಅಲ್ಲಲ್ಲಿ ಚಿಕ್ಕದಾಗಿ ಒಂದು ಗೋಡೆಗಳಿಗೆ ಇಂಥ ನಂಬರ್ಗಳನ್ನು ಹಾಕಿ ಪ್ರಾಣಿ ದಯೆ ಸಂಘ ಅಥವಾ ಪ್ರಾಣಿಗಳಿಗೆ ದಯೆ ಇಂಥ ಸ್ಲೋಗನ್ಗಳನ್ನು ಹಾಕಬೇಕು ಮೇಡಮ್, ಹಾಕಬೇಕು, ಮಾಡಬೇಕು. ಆಸೆ ತುಂಬ ಇದೆ, ಬಟ್ ನಮ್ಮ ವಾಲಂಟಿಯರ್ಸ್ ಬೇಕು, ಜನಗಳು ಬೇಕು. ಈಗ ಮಕ್ಕಳು ಜಾಬಲ್ಲಿ ಇದ್ದಾರೆ, ಅವರು ಪಾಪ ಸ್ಯಾಟರ್ಡೆ ಸಂಡೇ ಅಂತ ರೆಸ್ಕ್ಯೂ ಮಾಡ್ತಾರೆ, ತೊಗೊಂಡೋಗ್ತಾರೆ. ಈಗ ಯಂಗ್ಸ್ಟರ್ ಸ್ಟೂಡೆಂಟ್ಗಳು ಮಣಿಪಾಲದ್ದು ತುಂಬ ಮಾಡ್ತಾ ಇದ್ದಾರೆ. ನಿಮ್ಮ ಸಂಘವನ್ನು ಇನ್ನಷ್ಟು ಸದೃಢ ಮಾಡಬೇಕು, ಸಂಖ್ಯೆ ಜಾಸ್ತಿ ಮಾಡಿ. ಅಲ್ಲ, ನಮ್ಮ ಸಂಘದಲ್ಲಿ ಮಾಡ್ತಾರೆ ಅನ್ನೋದಕ್ಕಿಂತ ಈಗ ಸಂಘ ಬಿಟ್ಟು ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ. ಅದನ್ನೇ ಹೇಳ್ತಿದ್ದು, ಬಹಳಷ್ಟು ತುಂಬ ವಾಲಂಟಿಯರ್ಸ್ ಇದ್ದಾರೆ, ತುಂಬ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವರು ವಾರಡಿ ಕೆಲಸ ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಇಟ್ಕೊಂಡು ಪ್ರಾಣಿಗಳನ್ನೆಲ್ಲ, ನಾಯಿಗಳ ರೆಸ್ಕ್ಯೂ ಮಾಡೋದು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಮಾಡಬೇಕು, ಇನ್ನೂ ತುಂಬ ಜನ ಅದರದ್ದು ಇದಕ್ಕೆ ಬರಬೇಕು. ಪ್ರಾಣಿ ಪ್ರಿಯರು ತುಂಬ ಆಗಬೇಕು ಎಲ್ಲ. ನಾಯಿಗಳು ಹಾಗೆ ಆಯ್ತಲ್ಲ, ಈ ಬೆಕ್ಕಿನ ಮರಿಗಳನ್ನೆಲ್ಲ ಸಿಕ್ಕಿದ್ರೆ ಏನು ಮಾಡ್ತೀರಿ? ಬೆಕ್ಕಿನ ಮರಿಗಳನ್ನ ನಾವು ಅಡಾಪ್ಷನ್ಗೆ ಹಾಕ್ತೀವಿ. ಈಗ ನನಗೆ ಸಿಕ್ಕಿತ್ತು ಅಂದರೆ, ನಾನೀಗ ಯಾರಾದರೂ ನಮ್ಮ ವಾಲಂಟಿಯರಲ್ಲಿ ಇಟ್ಕೊಳ್ಳೋರು ಯಾರ್ದು ಮನೆ ಇರುತ್ತೆ, ಅದರಲ್ಲಿ ನಾಯಿ ಜಾಸ್ತಿ ಇರಲ್ಲ, ಅಂಥ ಮನೆಯಲ್ಲಿ ನಾವು ಅದನ್ನು ಇಡಿಸಿ ಆಮೇಲೆ ಅಡಾಪ್ಷನ್ಗೆ ಹಾಕ್ತೀವಿ. ಸುಮಾರಾಗಿ ಆಗಿದೆ. ಅವುಗಳಿಗೆ ಒಂದು ಮನೆ ಹುಡುಕಿ ಕೊಡ್ತೀವಿ. ನಾಯಿ ಮರಿಗಳಿಗೂ ಅಷ್ಟೇ, ಅದರದ್ದು ವ್ಯಾಕ್ಸಿನ್, ಆಂಟಿ ರೇಬಿಸ್ ವ್ಯಾಕ್ಸಿನ್ ಎಲ್ಲ ಮಾಡಿಸಿ ಮನೆ ಹುಡುಕಿ ಕೊಡ್ತೀವಿ ಅವರಿಗೆ. ಇದಕ್ಕೆ ಬೇಕಾಗುವಂಥ ಖರ್ಚು ವೆಚ್ಚಗಳನ್ನು ಹೇಗೆ ನೀವು ಮಾಡ್ಕೊಳ್ತೀರಿ? ಅದೆಲ್ಲ ನಮ್ಮ ಕೈಯಲ್ಲಿ, ಮಿಕ್ಕಿದ್ದೆಲ್ಲ ಫುಡ್ಡಿದ್ದೆಲ್ಲ ನಮ್ಮ ಕೈಯಲ್ಲಿ ಬೀಳುತ್ತೆ. ಆಪ್ರೇಷನ್ ಸಾರಿ, ಮತ್ತು ಅದರದ್ದು ಈಗ ರೆಸ್ಕ್ಯೂ ಮಾಡ್ತೀವಲ್ಲ, ಅದರ ಟ್ರೀಟ್ಮೆಂಟ್ ಎಲ್ಲ ಅದೇ ಹೇಳಿದೆ, ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟಿಂದ ಕೊಡ್ತಾ ಇದ್ದಾರೆ ನನಗೆ, ನಾನು ಮಾಡೋ ಕೆಲಸದಲ್ಲಿ. ಮತ್ತೆ ಉಳಿದು ಫುಡ್ಡು ಅದು ಇದೆಲ್ಲ ನಾವೇ ಮಾಡ್ತಾ ಇದ್ದೀವಿ, ನಮ್ಮ ಕೆಲಸದಲ್ಲೇ ನಮ್ಮಿಂದೆಲ್ಲ ಆಗ್ತಾ ಇದೆ. ಇದಕ್ಕೆ ನೀವು ಫಂಡ್ ಒಂದು ಟ್ರಸ್ಟ್ ಥರ ಆ ಥರ ಏನೂ ಮಾಡಿಲ್ಲ, ಅಥವಾ ಆ ಥರ ಪ್ರಾಣಿ ಸೇರಿಸಿಕೊಂಡು ಹೆಲ್ಪ್ ಮಾಡೋರು ಸ್ವಲ್ಪ ಮಾಡ್ತಾರೆ, ಫುಡ್ಡು ಅದು ಇದು ದುಡ್ಡೆಲ್ಲ ಕೊಡೋರು ಕೊಡ್ತಾರೆ. ಬಟ್ ಹಾಗಂತ ನಮ್ಮ ಕೆಲಸ ನಿಲ್ತಾ ಇಲ್ಲ, ಮಾಡೋದಿದ್ರು ಹೋಗ್ತಾ ಇದೆ. ನೀವು ನಿಮ್ಮ ಈಗ ಪ್ರಾಣಿದಯ ಸಂಘದ ಉಡುಪಿಯಲ್ಲಿ ಎಲ್ಲಿವರೆಗೆ ವ್ಯಾಪ್ತಿಯಲ್ಲಿ ನೀವು ಸಂಚರಿಸ್ತಾ ಇರ್ತೀರಿ? ನಂದು ಮೇಡಮ್ ಮಂಗಳೂರಿಂದ ಕುಂದಾಪುರ, ಪೇತ್ರಿ, ಪೇಡೂರು, ಎಲ್ಲ ಕಡೆ ಗೊತ್ತು. ಅದು ಹೇಳಿದಲ್ಲ, ಮಂಜುಳಾ ಕರ್ಕೇರ ಗೊತ್ತು. ಮಂಜುಳಾ ಕರ್ಕೇರ ಯಾರು? ನನ್ನ ನೋಡದವರು ಸುಮಾರು ಜನ ಇದ್ದಾರೆ, ಮಾತಾಡಿದವರು ತುಂಬಾ ಜನ ಇದ್ದಾರೆ. ನಿಮಗೆ ಕರೆ ಬರ್ತದೆ? ಸುಮಾರು ಬರುತ್ತೆ. ಸುಮಾರು ಫೀಡಿಂಗ್ ಮಾಡೋರಿಗೆ ಹರಾಸ್ಮೆಂಟ್ ಆದ್ರೂ ಬರುತ್ತೆ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೂ ಬರುತ್ತೆ. ಕೆಲವರು ಮನೆಯವರೇ ಫೋನ್ ಮಾಡಿ ಕೇಳ್ತಾರೆ, ಎಂತ ಈ ತರ ಆಗಿದೆ, ನನ್ನ ಏನು ಮೆಡಿಸಿನ್ ಕೊಡ್ಲಿ? ನಾನು ಹೇಳೋದು, ನಾನು ಡಾಕ್ಟರ್ ಅಲ್ಲ ಅಂತ. ನಾಯಿಗಳು ನಿಮ್ಮನ್ನು ಗುರುತು ಹೇಳ್ತವೆ, ಅದು ಕೆಲವರು ಹೇಳ್ತಾರೆ ಹತ್ತು ನಿಕ್ಕದ ಎಗ್ದಾಲ ಮಲ್ಪುಜಿ ಅಂತ. ನಾನು ಹೇಳೋದು, ಅವುಗಳಿಗೆ ಪ್ರೀತಿಯ ಭಾಷೆ ಅರ್ಥ ಆಗುತ್ತೆ, ನಮ್ಮ ಭಾಷೆ ಅರ್ಥ ಆಗುತ್ತೆ ಅವುಗಳಿಗೆ. ನೀವು ಪ್ರೀತಿಯಲ್ಲಿ ಶಬ್ದಗಳ ಮಾತು ಬೇಕಾಗಿಲ್ಲ. ನಾಯಿಗಳು ಯಾವತ್ತು ಒಂದು ಹೇಳ್ತೀನಿ, ಬೀದಿ ನಾಯಿಗಳು ಕಚ್ಚೋದು ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಕಚ್ಚೋದು. ಅದೇ ಏನಂದರೆ ಅವುಗಳು ಜಾಸ್ತಿ ಮನುಷ್ಯರ ಹತ್ರ ಬರಲ್ಲ ಹೆಚ್ಚಿನ ಬೀದಿ ನಾಯಿಗಳು. ಕೆಲವೊಂದು ಫ್ರೆಂಡ್ಲಿ ಇರ್ತವೆ, ಕೆಲವೊಂದು ಅವುಗಳು ಹೆದ್ರಿ ಓಡೋದೇ ಜಾಸ್ತಿ ಇರೋದು. ಕೆಲವ್ರು ಏನು ಮಾಡೋದು, ಕಾಲು ಬಡಿಯೋದು, ಅದೇ ನೀವು ಹೇಳಿದ್ರಲ್ಲ, ದೂರದಲ್ಲಿ ಮಲ್ಕೊಂಡಿದ್ರೆ ಅದನ್ನು ಎಬ್ಬಿಸ್ಬಿಟ್ಟು ಆಚೆ ಓಡಿಸ್ಬಿಟ್ಟು ಆಮೇಲೆ ಕ್ರಾಸ್ ಆಗೋದು.
ಏನು ಆದ್ರೆ ಬೆಂಗಳೂರಿನಂತಹ ನಗರಗಳಲ್ಲಿ ಈ ತರ ಬೀದಿ ನಾಯಿಗಳ ಕಾಟ ಅಂತ ಹೇಳಿಲ್ಲ ಬಹಳಷ್ಟು ಬರ್ತಾವಲ್ಲ, ಮಕ್ಕಳಿಗೆ ಮುಖ್ಯವಾಗಿ ಶಾಲೆ ಹೋಗುವಂತ ಪುಟಾಣಿ ಒಂದು ಹೇಳ್ತೀನಿ, ಅದು ಕೇಸಸ್ ಬರುತ್ತೆ, ಬಟ್ ಎಲ್ಲದ್ರಲ್ಲೂ ಎಲ್ಲ ಈಗ ಗಾಡಿಗಳಿದೆ, ಗಾಡಿ ಸತ್ಯ ಅಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದ್ ಕಡೆ ಯಾವುದೋ ಒಂದು ಕಾರಣದಿಂದಲೂ ಆಗ್ತವೆ. ಚಿಕ್ಕ ಮಗಳು 2 ವರ್ಷದ ಮಗುಗೆ ಹೀಗಾಯ್ತು, ಮತ್ತೆ ತಾಯಿ ನೋಡ್ಬೇಕಿತ್ತು, ಇನ್ನು ಏನೇನೋ ಕ್ವಶನ್ ಬರುತ್ತೆ. ಗಾಡಿ ಅಡಿಯಲ್ಲಿ ಬಿದ್ರು ನಾವು ಹಾಗೆ, ಬಟ್ ಆಕ್ಸಿಡೆಂಟ್ಗಳು ಎಲ್ಲದ್ರಲ್ಲೂ ಆಗುತ್ತಲ್ಲ ಅಂತ. ನೀವು ಹಾಗಂತಲ್ಲ ನಾನು ಹೇಳೋದು, ಅದಕ್ಕೂ ನಾವು ನಮ್ಮ ಇದರಿಂದ ನಮ್ಮ ಪ್ರಯತ್ನ ಮಾಡಬೇಕು. ನಾವು ಗೌರ್ಮೆಂಟ್ ಇಂದನೋ ಅದರದ್ದು ಅದಕ್ಕೆಲ್ಲ ಏನ್ ಬೇಕು ನಮ್ಗಳಿಂದ ನಾವು ಮಾಡಬೇಕು. ನಮ್ಗೆ ತೊಂದರೆ ಆದ್ರೆ ನಮ್ಮನ್ನ ನಾವು ಜಾಗ್ರತೆ ಮಾಡ್ಕೋಬೇಕು ಅಂತ. ಅಂದ್ರೆ ನೀವು ಹೇಳಿದ ವಿನಾಕಾರಣ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡೋದೇ ಇಲ್ಲ ವಿನಾಕಾರಣ. ಅದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಕಾರಣ ಇಲ್ಲದೆ ಅವುಗಳು ಗಾಡಿ ಓಡಿಸಲ್ಲ. ಕಾರಣ ಇಲ್ಲದೆ ಅವುಗಳು ಮನುಷ್ಯ ಓಡಿಸೋದಂತೂ ತುಂಬಾ ಕಮ್ಮಿ. ಬೀದಿ ನಾಯಿಗಳು ಓಡಿಸ್ಕೊಂಡು ಬರಲ್ಲ. ಬೀದಿ ನಾಯಿಗಳು ಗಾಡಿ ಓಡಿಸ್ತವೆ. ಅವುಗಳಿಗೆ ಹೆದರಿಕೆ ಜಾಸ್ತಿ, ಯಾಕಂದ್ರೆ ಮನುಷ್ಯ ಅಷ್ಟು ಅದನ್ನು ಕಲ್ಲು ಎಷ್ಟು ದೂರ. ಮನೆ ನಾಯಿಗಳನ್ನು ಹೇಳೋಕ್ಕಾಗಲ್ಲ, 24 ಕಟ್ಟಿ ಹಾಕಿರ್ತಾರೆ. ಅವುಗಳು ಅಗ್ರೆಸಿವ್ ಆಗಿರ್ತವೆ, ಕಸ್ತವೆ ಕೆಲವೊಮ್ಮೆ ಗೊತ್ತಿಲ್ಲದೆ ಹೊಸ ಜನ ಬಂದಾಗ. ಅದು ನನ್ನ ಮನೆಗೆ ಬಂದ. ಬಟ್ ಬೀದಿ ನಾಯಿಗಳಲ್ಲಿ ನಾನು ತುಂಬಾ ಕಡಿಮೆ. ನನಗೆ ಕೇಳ್ತಾರೆ ಕೆಲವರು, ಅಯ್ಯ ಮುಟ್ಟಿಯಾರ ಇರದಲ್ಲ ಮಲ್ಪೂಜ ಅಂತ. ಮತ್ತೆ ಹೆಚ್ಚು ಗೊತ್ತಿಲ್ಲ ನನಗೆ ಅವುಗಳಿಗೆ. ಅದೇ ಹೇಳಿದಲ್ಲ, ನಾನು ಹೇಳೋದಿಷ್ಟೇ, ಅವುಗಳಿಗೆ ಏನು ಈಗ ಅವರ ಹತ್ರ ಬಂದವರು ಎಂಥವರು ಯಾರು ಅಂತ ಅವುಗಳಿಗೆ ಗೊತ್ತಾಗ್ತವೆ. ನಾನು ಯಾವಾಗಲೂ ಹೇಳೋದು ಅವ್ರ ದೇವ್ರ ಮನಸ್ಸು ಅಂತ ಹೇಳೋದು. ಅವುಗಳಿಗೆ ಏನು ಕೆಟ್ಟದ ಭಾಷೆ ಗೊತ್ತಿರುತ್ತೆ, ಪ್ರೀತಿಯ ಭಾಷೆ. ನೀವು ಪ್ರೀತಿಯಿಂದ ಮಾತಾಡಿ ಖಂಡಿತ ಓಡಿಸ್ಕೊಂಡು ಬರುವಾಗ ನಾ ಎಷ್ಟೋ ಜನರಿಗೆ ಹೇಳಿದ್ದೀನಿ, ನೀವು ನಿಲ್ಲಿಸ್ಬಿಟ್ಟು 2 ಬಿಸ್ಕಿಟ್ ಹಾಕಿ ಹೋಗಿ, ಒಂದು 2 ದಿನ ಹಾಕಿ, 3ನೇ ದಿನ ನಿಮ್ಮನ್ನು ಓಡಿಸ್ಕೊಂಡು ಬರಲ್ಲ ಅಂತ. ಈ ನಿಟ್ಟಿನಲ್ಲಿ ಈಗ ನೀವು ಈ ರೀತಿಯ ಸೇವೆಯನ್ನ ಮಾಡ್ತಿದ್ದೀರಿ. ನೀವು ಹೇಳಿದಾಗೆ ಬೆರಡೂರಿಂದ ಹಿಡಿದದ್ದು ಎಲ್ಲ ಕಡೆ ಒಬ್ಬರಿಗೆ ಮಾಡ್ಲಿಕ್ಕೆ ಇದು ಅಸಾಧ್ಯ. ನೀವು ಸಾರ್ವಜನಿಕರಿಗೆ ಈ ಮೂಲಕವಾಗಿ ಏನು ಹೇಳ್ತೀರಿ? ಯಾವ ರೀತಿಯಲ್ಲಿ ಈ ಆಂದೋಲನ ಅಂತ ಹೇಳ್ತೀನಿ ನಾನು, ಇದರಲ್ಲಿ ಹೇಗೆ ಭಾಗವಹಿಸ್ಬೋದು ಅಂತ ಹೇಳ್ತೀನಿ. ನಾನು ಹೇಳೋದು ಎಂತ ಹೇಳೋದು, ನಮ್ಮಿಂದ ಏನಾದ್ರೂ ಆಗ್ಬೇಕಂದ್ರೆ ಒಂದು ಬೀದಿಯಲ್ಲಿ ತಂದು ಬಿಡೋದನ್ನ ನಿಲ್ಲಿಸ್ಬಿಡಿ. ಮತ್ತೆ ನಿಮ್ಮ ಹೆಣ್ಣು ನಾಯಿ ಇದ್ರೆ ಒಂದು ಆಪರೇಷನ್ ಒಂದು ಮಾಡಿಸಿ. ಅದೇ ಈಗಾಗಲೇ ಅಂತ ಎಲ್ಲ ಅವಕಾಶಗಳಿದಾವೆ. ನಾನು ಹೇಳ್ತೀನಿ, ನನ್ನ ನಂಬರನ್ನು ಸ್ಕ್ರೀನಿಗೆ ಹಾಕಿ ಎಲ್ಲರೂ ಒಂದು ಅಟ್ಲೀಸ್ಟ್ ನಮಗೆ ಅವರ ಮನೆಯಲ್ಲಿರೋ ನಮ್ಮ ದೇಸಿ ನಾಯಿಗಳಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿ, ನಾವು ಫ್ರೀ ಆಪರೇಷನ್ ಮಾಡಿಸ್ತೀವಿ. ಮತ್ತೇನಂದ್ರೆ ಅವ್ರಿಗೆ ಮತ್ತೆ ಊಟ ಹಾಕುವಾಗ ಅವುಗಳಿಗೆ ಊಟ ಹಾಕಿದ್ರೆ ಅವುಗಳು ಒಂದು ಬದಿಗೆ ಹೋಗಿ ಮಲ್ಕೋತವೆ. ರಸ್ತೆಯಲ್ಲಿ ತಿರುಗಾಡಲ್ಲ. ರಸ್ತೆಯಲ್ಲಿ ಯಾವಾಗಲೂ ನಾಯಿಗಳು ತಿರುಗಾಡೋದು ಯಾಕಂದ್ರೆ ಊಟ ಹುಡ್ಕೊಂಡು ಹಸಿವಿಗೆ ಹೋಗೋದು ಅಷ್ಟೇ. ಮತ್ತೆ ನೀರು ಈ ಸೆಕೆಗೆ, ಅಯ್ಯೋ ಕೆಲವೊಂದು ಕಡೆ ಇಷ್ಟು ಅಂದ್ರೆ ಅವುಗಳಿಗೆ ನೀರಿಂದು ಊಟ ಸಿಗದಿದ್ರು ಪರವಾಗಿಲ್ಲ, ಎಲ್ಲ ಅಂಗಡಿ ಮುಂದೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ನೀರಿಡಿ, ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನೀರಿಡಿ ಅಂತ ಹೇಳೋದು. ಪ್ರತಿಯೊಂದು ಅಂಗಡಿಯಲ್ಲಿ, ಬಸ್ ಸ್ಟಾಪಲ್ಲಿ, ಎಲ್ಲ ಕಡೆ ಅಟ್ಲೀಸ್ಟ್ ಒಂದು ನೀರು ಸಿಗಲಿ ನಾಯಿಗಳಿಗೆ. ಮೇಡಮ್, ಇದುವರೆಗೂ ಪ್ರಾಣಿದಯ ಸಂಘದಿಂದ ಅಥವಾ ಅದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳಿದರೆ ನಿಮ್ಮೊಳಗಿನ ನೀವು ಹೇಳಿದಾಗೆ ಪ್ರೀತಿಯ ಮಾತನ್ನು ಪ್ರಾಣಿಗಳು ಗ್ರಹಿಸ್ತವೆ. ಪ್ರಾಣಿಗಳಂತ ಪ್ರತಿಯೊಂದು ಜೀವ ಜಂತುಗಳು ಕೂಡ, ಒಂದು ಸಸ್ಯಗಳು ಕೂಡ. ನಮ್ಮಲ್ಲೊಬ್ಬರು ಇದೇ ಚಾನಲ್ ಮಾತಾಡಲಿಕ್ಕೆ ಬಂದವರು ಹೇಳ್ತಿದ್ರು, ಅವರು ಪ್ರತಿದಿನ ಯಾವ ಮಲ್ಲಿಗೆ ಹೂವಿನ ಗಿಡದ ಹತ್ರ ಹೋಗಿ ಸೌರಿ ಮಾತಾಡ್ತಾರೋ ಆ ಮಲ್ಲಿಗೆ ಹೂವು ಮೊಗ್ಗುಗಳನ್ನು ಜಾಸ್ತಿ ಅಂದರೆ ಪ್ರಕೃತಿಯೇ ಹಾಗೆ. ಪ್ರೀತಿಗೆ ಸೋಲದಂತಹ ಯಾವುದೇ ಒಂದು ಜೀವಜಂತು ಆಗಲಿ, ಗಿಡ ಮರ ಪ್ರತಿಯೊಂದು ಕೂಡ ಮನೆ ಹತ್ತಿರ ಇದ್ದ ತೆಂಗಿನ ಮರ 4 ಫಲ ಜಾಸ್ತಿ ಕೊಡ್ತದಂತೆ. ಯಾಕಂತ ಹೇಳಿದ್ರೆ ಅವು ನಮ್ಮ ಮಾತನ್ನ ಗ್ರಹಿಸ್ತವೆ ಮತ್ತು ನಮ್ಮೊಟ್ಟಿಗೆ ಮೂಕ ಸಂವಹನ ಮಾಡ್ತವೆ. ಆ ನಿಟ್ಟಿನಲ್ಲಿ ಮನುಷ್ಯ ಕ್ರೂರ ಆಗ್ಬಾರ್ದು, ದಯಾಳು ಆಗ್ಬೇಕು. ಯಾಕಂದ್ರೆ ಉಳಿದವ್ರಿಗಿಂತ ಭಗವಂತ ನಮಗೆ ಹೆಚ್ಚು ಅರಿವನ್ನು ಕೊಟ್ಟಿದ್ದಾನೆ. ನಾವು ಎಲ್ಲರನ್ನು ಪ್ರೀತಿಸುವಂತಹ ಮನೋಭಾವನೆಯನ್ನ ನಾನು ಹೇಳೋದು, ಈ ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಅತಿ ಕ್ರೂರತನ ಇರೋದು ಮನುಷ್ಯರಲ್ಲಿ, ಅತಿಯಾದ ಕ್ರೂರತನ ಇರೋದು ಮನುಷ್ಯರಲ್ಲಿ. ಆದ್ರೆ ಮನುಷ್ಯ ತಿಳ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಜೀವಿಸುವಂತ ಪ್ರತಿಯೊಂದು ಜೀವ ಜಂತುಗೂ ಗಿಡಕ್ಕೂ ಪ್ರತಿಯೊಂದಕ್ಕೂ ಜೀವಿಸುವಂತ ಹಕ್ಕಿದೆ. ಅದನ್ನು ನಾವು ಗೌರವಿಸಬೇಕು. ಆ ರೀತಿಯ ಒಳ್ಳೆಯ ಮನಸ್ಸನ್ನ, ಒಂದಿಷ್ಟು ಮಾನವೀಯತೆ ನೀವು ಹೇಳಿರುವ ಹಾಗೆ ನಾವು ಕೂಡ ಮನಸ್ಸಲ್ಲಿ ತುಂಬಿಕೊಂಡು ಎಲ್ಲರನ್ನ ಪ್ರೀತಿಸುವಂತ ಮನಸ್ಸನ್ನ ತುಂಬಿಸ್ಕೊಳ್ಬೇಕು ಅಂತ. ತುಂಬಾ ಖುಷಿ ಆಯ್ತು ಮೇಡಮ್ ಇದುವರೆಗೆ ನಿಮ್ಮ ಜೊತೆ ಮಾತಾಡಿರುವಂಥದ್ದು. ನಿಮ್ಮ ಮಾತಿನ ಜೊತೆ ನನಗೆ ಒಂದಷ್ಟು ಬೀದಿಯಲ್ಲಿ ನೋವಿಗೊಳಗಾದ ಮತ್ತೆ ಜನಗಳಿಗೆ ಒಂದು ಹೇಳಿ, ಫೀಡಿಂಗ್ ಮಾಡೋದು ಅದು ಲೀಗಲ್. ನಾಯಿಗಳಿಗೆ ಪ್ರಾಣಿಗಳಿಗೆ ಯಾವುದೇ ಇದಕ್ಕೆ ಫೀಡಿಂಗ್ ಮಾಡೋದು ಅದು ಲೀಗಲ್ ಆಗಿ ಇದೆ. ಲಾ ಪ್ರಕಾರ ಅದು ನಾವು ಪ್ರತಿಯೊಂದು ಸಿಟಿಸನ್ಗೂ ಹಕ್ಕಿದೆ. ಅದು ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಅದನ್ನ ಹೇಳಿದ್ರು, ಬೀದಿ ಬದಿಗೆ ಪ್ರಾಣಿಗಳನ್ನ, ಮೂಕ ಪ್ರಾಣಿಗಳನ್ನ ತಂದು ಅನಾಥವಾಗಿ ಬಿಡಬೇಡಿ. ಎಲ್ಲಾದ್ರೂ ನಿಮ್ಮಿಂದ ಸಾಧ್ಯ ಇದ್ರೆ ಅವುಗಳಿಗೆ ಒಂದಷ್ಟು ಆಹಾರವನ್ನ ಕೊಡುವಂತ ಪ್ರಯತ್ನ ಮಾಡಿ. ಆ ಕರುಣೆ ನಿಮ್ಗೆಲ್ಲೋ ಒಂದು ಕಡೆಯಲ್ಲಿ ಖಂಡಿತ ಅದರ ಪ್ರತಿಫಲ ಒಳ್ಳೆ ರೀತಿ. ಖಂಡಿತ. ನಾನು ಇಷ್ಟೇ ಹೇಳೋದು, ಒಂದು ತುತ್ತು ಕೊಡ್ತೀರಾ, 10 ತುತ್ತು ಭಗವಂತ ಕೊಡ್ತಾನೆ. ಒಂದು ತುತ್ತು
ತಗೋತಿರೋದ್ರದ್ದು 10 ತುತ್ತು ಭಗವಂತ ತೆಗಿತಾನೆ ಅಂತ. ತುಂಬ ಖುಷಿ ಆಯಿತು. ಈ ವಿಶ್ವ ಮಹಿಳಾ ದಿನಾಚರಣೆಯ ದಿನದಂದು ಒಬ್ಬ ವಿಶಿಷ್ಟ ಮಹಿಳೆಯನ್ನು ಮಾತಾಡಿಸಿದ್ದೀನಿ. ನಿಮ್ಮ ಈ ಕೆಲಸ ಇನ್ನಷ್ಟು ಗಟ್ಟಿಯಾಗಿ ಆಗಲಿ ಹಾಗೂ ನಿಮ್ಮಿಂದ ಪ್ರಭಾವಿತಕ್ಕೊಳಗಾಗಿ ಒಂದಷ್ಟು ಜನರು ನಿಮ್ಮ ಈ ಜೊತೆಗೆ ಹೆಜ್ಜೆ ಹಾಕಲಿ ಅಂತ ಬಯಸ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಖಂಡಿತ ಇದ್ದೀನಿ. ಮೇಡಮ್, ಇದು ನೀವು ಈ ತರ ಪರಿಚಯಿಸಿದ್ರಿಂದ ಇನ್ನೊಬ್ರಿಗೆ ಅದು ಗೊತ್ತಾಗುತ್ತೆ. ನಿಮ್ಮ ಚಾನಲ್ ಮೂಲಕ ಇನ್ನೊಬ್ರಿಗೆ ಅದು ಇಷ್ಟು ಮಹಿಳೆಯರಿದ್ದಾರೆ, ಇಂತೆಂತ ಕೆಲಸ ಮಾಡ್ತಾರೆ, ಇನ್ನೊಬ್ರಿಗೆ ಇದೊಂದು ಪ್ರೋತ್ಸಾಹ ಆಗುತ್ತೆ, ಇನ್ನೊಬ್ರು ಅದ್ರ ಬೆನ್ನ ಹಿಂದೆ ಬಂದು ನಿಲ್ತಾರೆ, ಇನ್ನೊಬ್ರು ನಾವು ಮಾಡ್ಬೇಕನ್ನೋದು. ಅದಕ್ಕೆ ಇಂಥ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ. ಥ್ಯಾಂಕ್ ಯು. ವಂದನೆಗಳು ಮೇಡಮ್. ಪ್ರಿಯ ವೀಕ್ಷಕರೇ, ಮಗದೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಂದನೆಗಳು.